ಇತ್ತೀಚೆಗೆ ಕೆಲವಷ್ಟು ಮಾಧ್ಯಮದಲ್ಲಿ, ಸ್ಥಳೀಯ ಮಾಧ್ಯಮದಲ್ಲಿ ಮತ್ತು ನಮ್ಮ ಜಿಲ್ಲಾ ವರದಿಗಾರರ ಮಾಧ್ಯಮದಲ್ಲಿ ಜಿಲ್ಲಾ ಕಚೇರಿ ಮುಂದೆ, ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಅವರ ಮಾತುಗಳನ್ನು ನಾನು ಕೇಳಿದೆ. ನಾವು ಏನೇ ಮಾತಾಡಿದ್ರು ಒಂದು ಪ್ರಜ್ಞೆಯನ್ನು ಇಟ್ಕೊಂಡು, ಅರಿವನ್ನು ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳು ಅನ್ಸ್ಕೊಂಡು ಅಂತವ್ರು ಜನರಿಂದ ಆಯ್ಕೆಯಾಗಿ ಇವತ್ತು ಒಂದು ಶಾಸನ ಸಭೆಯಲ್ಲಿ ಇವತ್ತು ಶಾಸನವನ್ನ ರಚಿಸುವಂತದ್ದಾಗಿರ್ಬೋದು, ಕಾನೂನನ್ನ ತರುವಂತದ್ದಾಗಿರ್ಬೋದು, ಇವೆಲ್ಲ ಮಾಡುವಂತ ಜವಾಬ್ದಾರಿಯನ್ನ ಹೊತ್ತಿರುವಂತ. ಯಾಕಂದ್ರೆ ಅವನಿಗೆ ಸಹಜವಾಗಿ ಮಂದಿಗೆ ಮಾತಾಡಿಸುವಂತ ರೂಢಿಯನ್ನ ಅಳವಡಿಸ್ಕೊಂಡ್ಬಿಟ್ಟ. ತಾವು ಕೂಡ ಪ್ರಶ್ನೆ ಮಾಡಿದ್ರಿ, ಒಳ್ಳೆ ಏನು ವಿಶೇಷ ಹುಣಗುಂದ ಕ್ಷೇತ್ರದ್ದು ಪದಗಳ ಬಳಕೆ ಭಾರಿ ಆಗ್ತಾವ ಅಂತ ಕೇಳಿದ್ರಿ. ಯಾಕಂದ್ರೆ ಆ ಬಳಕೆಯನ್ನು ಮಾಡುವಂತ ಒಂದು ಪದ್ಧತಿಯನ್ನ ಈ ಮತಕ್ಷೇತ್ರಕ್ಕೆ ಇರ್ಲಿಲ್ಲ. ಈ ಪೂರ್ವದಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಆಗಿರ್ಬೋದು, SS ಕಡಪಟ್ಟಿಯವರ ಕಾಲದವರಾಗಿರ್ಬೋದು, ಸನ್ಮಾನ್ಯ SB ನಾಗರಾಳ ಅವರ ಕಾಲದಲ್ಲಿ ಆಗಿರ್ಬೋದು, ಮತ್ತು PM ನಾಡಗೌಡರ ಕಾಲದಲ್ಲಿ ಆಗಿರ್ಬೋದು, SR ಕಂಠಿಯವರು ಒಂದು ಇದ್ದಂತ ಒಂದು ಮತಕ್ಷೇತ್ರ ಹುಣಗುಂದ. ಯಾಕಂದ್ರೆ ಮುಖ್ಯಮಂತ್ರಿ ಆದಂತ ಒಂದು ಕ್ಷೇತ್ರ, ಮಂತ್ರಿಗಳಾಗಿದ್ದಾರೆ. SB ನಾಗರಾಳ್ ಅವರು ಮಂತ್ರಿ ಆಗಿದ್ದಾರೆ, SR ಕಾಶ್ಯಪ್ನವ್ರು ಮಂತ್ರಿ ಆಗಿದ್ದಾರೆ. ಅರಿವನ್ನ ಇಟ್ಕೊಂಡು ನಡೆದಂತ ಪ್ರಜ್ಞಾವಂತ ಜನತೆ ಹುಣಗುಂದ ಮತಕ್ಷೇತ್ರ. ಆದ್ರೆ ಇವನು ಅರಿವಿಲ್ಲಾರ್ದವನು ಒಂದು ಜಿಲ್ಲೆ ಬಿಟ್ಟು, ತಾಲೂಕು ಬಿಟ್ಟು ಬಂದು ಇಲ್ಲಿ ಈ ದ್ವೇಷ ರಾಜಕಾರಣ, ಮುಖ್ಯವಾಗಿ ದ್ವೇಷ ರಾಜಕಾರಣ, ಅಸೂಯ ರಾಜಕಾರಣ, ಅಸಮಾಧಾನದ ರಾಜಕಾರಣ ಮಾಡುವಂತ ಒಂದು ವ್ಯವಸ್ಥೆಯನ್ನು ತಂದಿದ್ದು ಇವನು. ನಾವು ಮಾಧ್ಯಮದವರು ಸರಿಯಾಗಿ ಕೇಳಿದ್ರಿ. ಯಾಕಂದ್ರೆ ಅವನು ಪದ ಬಳಕೆ ಮಾಡ್ತಾನಂದ ತಕ್ಷಣ ನಾವು ಸ್ಥಳೀಯರು, ಇಲ್ಲೇ ಜನಿಸಿ ಇಲ್ಲೇ ಸಾಯುವಂತವ್ರು ನಾವು. ಇವರು ಎಲ್ಲಿಂದ್ರನೋ ಬಂದು ಇಲ್ಲಿ ಭ್ರಷ್ಟಾಚಾರವನ್ನ ಮಾಡಿ, ಇವನ ಪರಿಸ್ಥಿತಿ 2004 ಮುಂಚೆ ಏನಿತ್ತು ಅನ್ನೋದನ್ನ ನಾನು ಕೊಡಬಲ್ಲೆ. ಚಿಲ್ಲರ್ ಜನರ ಹತ್ರ ಮಾತಾಡಿಸುವಂಥದ್ದು, ಯಾವನಿಗೆ ಏನು ಪ್ರಜ್ಞೆನೇ ಇಲ್ಲ. ಒಬ್ಬ ಪ್ರಜೆ, ಭಾರತ ದೇಶ ಪ್ರಜೆ ಅನ್ನೋದು ಪ್ರಜ್ಞೆ ಇಲ್ಲಾರ್ದಂತ ಜನರನ್ನ ಕುಂದಿರಿಸಿ ಮಾತಾಡಿಸುವಂಥದ್ದು ಈ ಒಂದು ಲೋಕಾರೂಢಿ ಆಗ್ಬಿಟ್ಟಿದೆ. ಆಮೇಲೆ ತನ್ನ ಬಳಕೆ ಕೂಡ, ಇವನು ಸ್ಟೈಲ್ ಇರ್ಬೋದು, ಇವನು ನಡವಳಿಕೆಗಳಿರ್ಬೋದು, ಜನರ ಬ್ಯಾಸತ್ತೆ 23ಕ್ಕೆ ತೀರ್ಮಾನವನ್ನು ನಾನಾಗ್ಲಿ ಅವರಾಗ್ಲಿ, ನಾನು ಸೋತಿದ್ದೀನಿ ಅಂತ ಒಪ್ಕೊಂಡೆ. ನಾನು ಮೊದಲೇ 2008ರಲ್ಲಿ ಸೋತಿದ್ದೀನಿ, 2018ರಲ್ಲಿ ಸೋತಿದ್ದೀನಿ. ಜನರ ತೀರ್ಪದು, ಅದು ತಲೆ ಬಾಗ್ಲೇಬೇಕು. ಒಬ್ಬ ಜನಪ್ರತಿನಿಧಿ ಆದಂತ ಕರ್ತ. ಇವ್ನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ 23ರಲ್ಲಿ 30,000 ಅಂತಂತ ಸೋಲಿಸ್ಬಿಟ್ರಲ್ಲ, ಆ ಒಂದು ಉರಿ ಬೆಂಕಿ ಅವನಿಗೆ ಇನ್ನೂ ತನ ಆಗ್ತಾ ಇಲ್ಲ. ಅವನು ಸಮಾಧಾನ ಆಗ್ತಾ ಇಲ್ಲ. ತಾಳ್ಮೆ ಅನ್ನೋದು ಉಳಿದಿಲ್ಲ ಅವನ ಹತ್ರ. ವಯಸ್ಸು ಬೇರೆ ಆಗಿದೆ ಅವನಿಗೆ. ಅವನು ದಡ್ಡತನ ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ ಅದಾವ. ಏನು ನಮ್ಮ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಲೋಕಸಭಾದ ವಿರೋಧ ಪಕ್ಷದ ನಾಯಕರು, ಒಬ್ಬ ಈ ದೇಶ ಕಂಡ ಅಪ್ರತಿಮ ನಾಯಕ, ಯುವಕರ ನಾಯಕ. ದೇಶಾದ್ಯಂತ ಇವತ್ತು ಏನು ಪಾದಯಾತ್ರೆಯನ್ನು ಮಾಡಿ, ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿ, ಸುಮಾರು 30,000ಕ್ಕೂ ಹೆಚ್ಚು ಕಿಲೋಮೀಟರ್ನ ನಡೆದು ಎಲ್ಲ ಜಾತಿ ಜನಾಂಗವನ್ನ, ಎಲ್ಲ ಸಮುದಾಯವನ್ನ ಒಗ್ಗಡಿಸೋದಕ್ಕೆ ನಮ್ಮ ಪಕ್ಷ ಮುನ್ನಡೀತಾ ಇದೆ ಈ ದೇಶದಲ್ಲಿ. ಆದ್ರೆ ಈ ಒಂದು ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ, ದೇಶವನ್ನು ಒಡೆಯುವಂಥದ್ದೇ ಇವರ ಮೂಲ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡಂತ ಬಂದಂತ ಈ ಒಂದು ಹಿನ್ನೆಲೆ ಇರುವಂತ ಇವನು ರಾಜಕಾರಣಿನೂ ಅಲ್ಲ, ಈ ರಾಜಕಾರಣಿ ಮಂತನದ ಹಿನ್ನೆಲೆನೂ ಕೂಡ ಇಲ್ಲ. ಯಾರೋ ಇಲ್ಲಿ ಬಂದ, ಅಚಾನಕ ಬಂದ, ಏನೋ ಒಂದು ಆಕಸ್ಮಿಕವಾಗಿ 2004ರಲ್ಲಿ ಏನಾಗಿದೆ ರಾಜ್ಯದ ಜನತೆ ಗೊತ್ತಿದೆ. ಹೆಂಗ್ ಬಂದ್ರು ಅಧಿಕಾರಕ್ಕೆ. ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಿಶ್ಚಲ ಬಹುಮತ ಕೊಟ್ಟೇ ಇಲ್ಲ. ಮುಂದಿನ ಬಾಕಲ್ದಿಂದ ಇವರು ಒಂದು ದಿವಸನು ಅಧಿಕಾರವನ್ನ, ಮುಖ್ಯಮಂತ್ರಿ ಆದಂತವ್ರು ಯಡಿಯೂರಪ್ಪನವ್ರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಇವ್ರ್ಯಾರು ನೇರವಾಗಿ ಜನರ ತೀರ್ಪಿನಿಂದ ಅಧಿಕಾರವನ್ನು ಹಿಡಿದಂತವ್ರು ಅಲ್ಲ. ಇವ್ರಿಗೆ ವಾಮ ಮಾರ್ಗದಿಂದ ಬಂದಂತ, ಇದಂತೂ ಸ್ಪಷ್ಟವಾಗಿರುವಂಥದ್ದು. ಆದ್ರೆ ಏನಾಗಿದೆ ಅಂದ್ರೆ, ದ್ವೇಷ ರಾಜಕಾರಣ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ಇವ್ನಿಗೆ ಸಹಿಸಕ್ ಆಗ್ತಾ ಇಲ್ಲ. ಮತ ಚೋರಿ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರು ವಿತ್ ಪ್ರೂಫ್ ಮತ ಚೋರಿ ಅಂದ್ರೆ ಏನು, ಹೆಂಗ್ ಚೋರಿ ಆಯ್ತು? ಮತದಾನ ಮಾಡಿದ ಮೇಲೆ ಅದು ಚೋರಿ ಅಂತಾರ. ಮತದಾನ ಆಗ್ಲೂ ಚೋರಿ ಅಂತ ಆಗತ್ತಾ? ನನ್ನ ಪ್ರಶ್ನೆ, ಮೊದಲ ಪ್ರಶ್ನೆ. ಚೋರಿ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ?
ಕಳತನ ಮಾಡುವಂತ ಮಾಡಿದವರು ಯಾರು? ಇವರು. ಯಾಕಂದ್ರೆ ಮಾಡ್ಯಾರ ಸ್ಪಷ್ಟಪಡಿಸ್ಯಾರ. ಇವತ್ತು ಸರ್ಕಾರ ಅವ್ರದ್ದಿದೆ, ಆಳಂದದಲ್ಲಿ ಏನಾಗಿದೆ, ಯಾರ್ಯಾರು ವೋಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮತವನ್ನು ಚಲಾಯಿಸಿದ್ದಾರೆ, ಯಾರೋ ಒಬ್ರು ಏನದು ಸೆಲೆಬ್ರಿಟಿ ಎಷ್ಟು ಸಾರಿ ಮತದಾನ ಮಾಡಿದಾರೆ ಅನ್ನೋದು ದೇಶಕ್ಕೆ ತೋರಿಸ್ಯಾರ. ಇದು ಮತಚೋರಿ ಆಗಿದ್ದರಿಂದ ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿದೆ. ಅದು ನಡೆದಿದೆ, ಹೋರಾಟ ನಡೆಯುತ್ತೆ, ಅದು ನಿರಂತರವಾಗಿರುತ್ತೆ. ನ್ಯಾಯ ಸಿಗೋವರೆಗೂ ನಮ್ಮ ಪಕ್ಷ, ನಮ್ಮ ನಾಯಕರು ಬಿಡೋದಿಲ್ಲ, ನಾವು ಗಟ್ಟಿಯಾಗಿದ್ದೀವಿ. ಅದು ಇಲ್ಲಿ ಸುಮ್ಮನೆ ವಿನಾಕಾರಣ ಸಣ್ಣ ಪುಟ್ಟ ಆರೋಪ. ಈ ಮತಚೋರಿ ಬಗ್ಗೆ ಮೊನ್ನೇನೋ ಬಹಳ ತೋರಿಸಿಬಿಟ್ಟು ಯಾರು ಹಿಡಿದ್ಬಿಟ್ರು ಅನ್ನೋದನ್ನ ತೋರಿಸ್ಬಿಟ್ಟು ಭಾರಿ ಜಂಬ ಕೊಚ್ಕೊಂಡು ನಾನು ಮತಚೋರಿ ಮಾಡಿ ಗೆದ್ದೀನಿ ಅನ್ನೋ ರೀತಿಯಲ್ಲಿ ಜನರಲ್ಲಿ ತಪ್ಪು ಮಾಹಿತಿಯನ್ನ ಬಿಂಬಿಸುವಂತ ಕೆಲಸ ಮಾಡಿ ದಡ್ಡಗೌಡ ಅಂತ ಹೇಳ್ತೀವಿ. ದಡ್ಡಗೌಡ ಇದಾಗಿದ್ದು ಯಾವಾಗ? ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂತ ಸಂದರ್ಭ. ಮತದಾರರ ಪಟ್ಟಿ ಪರಿಷ್ಕರಣೆ ಆದ್ಮೇಲೆ ಸರಿ ಇದೆಯಲ್ಲ. ಸಾಮಾನ್ಯವಾಗಿ ಈಗ ಮುಂದಿನ ವರ್ಷ ವೋಟಿಂಗ್ ಇದೆ ಅಂದ್ರೆ 17 ವರ್ಷದವರೆಗೂ ಅವ್ರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಅವತ್ತು ವೋಟಿಂಗ್ ಬರೋವರೆಗೆ ಅವ್ರಿಗೆ ಅವರು 18 ವರ್ಷ ತುಂಬಿದ್ರೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಾನೂನು. ಅವರು 17 ವರ್ಷದವ್ರು ಇರ್ಬೋದು, ಅವ್ರು ಹಾಕಿದ್ದಾರೆ ಅರ್ಜಿಯನ್ನು ಪರಿಶೀಲನೆ ಮಾಡುವಂಥದ್ದು ಯಾರಿಗಿದೆ? ಸ್ಥಳೀಯ BLO ಇದ್ದಾನೆ. BLO ಅಧಿಕಾರ ಇರೋದು, ಅಥವಾ ನಮ್ಮ BLA ಅಂತ ನಮ್ಮ ಪಕ್ಷದಿಂದ, ನಾನು BLA 1 ತಾಲೂಕು, ನಾನು ಮತದಾರ ಪಟ್ಟಿನ ಸಹಿ ಮಾಡಿ ಕಳಿಸ್ತೀನಿ. ನಾನು ಸಹಿ ಮಾಡಿ ಕಳಿಸಿನ ಅದನ್ನು ನೋಡ್ಬೇಕಲ್ಲ ನೀವು. BLA 1 ಅಂತ ನಾನು ಇರ್ತೀನಿ, ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ. ಅವನು BLA ಅವನು 1 ಇರ್ತಾನೆ, ಅವನು ಪಕ್ಷದ ಪ್ರತಿನಿಧಿಯಾಗಿ. ಅವ್ನಿಗೆ ಅಷ್ಟು ಪ್ರಜ್ಞೆ ಇಲ್ಲ. ಏನ್ ಮಾತಾಡ್ತಾನೆ ಮತಚೋರಿ ಅಂತಂದು ಏನು ಓಟ್ ಹಾಕಿದ್ವಿ ನಾನು. ಏನು 23ಕ್ಕಿಂತ ಪೂರ್ವದಲ್ಲಿ ಆಯ್ತಾ? ಇದು ಆಗಿದ್ದು 25ರಲ್ಲಿ, 2025ರಲ್ಲಿ ಪರಿಷ್ಕರಣೆ ನಡೆದಿದೆ. ಆ ಪರಿಷ್ಕರಣದಲ್ಲಿ ಈ ಮತವನ್ನ ಇವತ್ತು ಅವರು ಸೇರ್ಪಡೆ ಮಾಡಿದ್ದಾರೆ. BLO ಹೋಗಿ ಅರ್ಜಿ ಕೊಟ್ಟರೋ ಸರಿ ಕೊಟ್ಟರು ಅನ್ನೋದು ಪರಿಶೀಲನೆ ಮಾಡೋದು BLA ಹೋದನ. ಅವ್ನು ಮಾಡ್ಬೇಕಲ್ಲ, ಅವ್ನು ಮಾಡ್ಬಿಟ್ಟು ಇಲ್ಲಿ ಕೊಡ್ಬೇಕು. ಇವರು ಒತ್ತಾಯಪೂರ್ವಕವಾಗಿ ಒಂದೇ ನಂಬರ್ ಅಂತ ಅದನ್ನ ಹಾಕಿದ್ದಾರೆ. ಕೆಲವಷ್ಟು ಜನ ಕಡೆ ಆಂಡ್ರಾಯ್ಡ್ ಇರಲ್ಲ, ಗ್ರಾಮೀಣ ಮಟ್ಟದಲ್ಲಿ ಫೋನೇ ಇರಲ್ಲ. ಎಷ್ಟು ಜನ ಕಡೆ ನಮ್ಮ ಕಡೆ ಇನ್ನೂ ರಾಷ್ಟ್ರದಲ್ಲಿ ಎಲ್ಲಾ ಪ್ರಜೆಗಳಿಗೆ 140 ಕೋಟಿ ಜನಸಂಖ್ಯೆ ಕಡೆ ಕೈಯಾಗೂ ಫೋನ್ ಅದಾವ. ಕೊಡ್ಬೇಕಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಯಾರು ಒಂದು ನಂಬರ್ ಕೊಡ್ಬೇಕಲ್ಲ. ಪಾಪ ಗೊತ್ತಾಗಲ್ಲ, ಎಷ್ಟೋ ಜನ ಅವಿದ್ಯಾವಂತರಿರ್ತಾರೆ ಗ್ರಾಮೀಣ ಜನತೆಯಲ್ಲಿ, ರೈತರು ಮಕ್ಕಳು. ಪಾಪ OTP ಬರೋದು ಗೊತ್ತಾಗಲ್ಲ, OTP ಓದೋದು ಗೊತ್ತಾಗಲ್ಲ, ಯಾರ್ದೋ ಒಂದು ನಂಬರ್ ಕೊಟ್ಟು ಸಹಾಯಕ್ಕೆ ಕೇಳಿರ್ತಾರೆ. ಆ ರೀತಿಯಾಗಂತ ವ್ಯವಸ್ಥೆ ಅದನ್ನ ತೊಗೊಂಬಂದು ಒತ್ತಾಯಪೂರ್ವಕವಾಗಿ ಆ BLO ಕಡೆ ಬರ್ಸೋದು. ಅವನ ಹೆಸರು ಯಾರ್ದು ನಂಬರ್ ಅಂತ ಬರೆದು ಕೊಡು. ಯಾರ್ಯಾರು ಒತ್ತಾಯ ಮಾಡಿದಾರೆ ನನಗೆ ಗೊತ್ತೈತಿ. ಇವನು ಇಲ್ಲಿ ಯಾವ ಅಧಿಕಾರಿ ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಿಡಿದೊಂದು ಒತ್ತಾಯಪೂರ್ವಕವಾಗಿ ಬರೆಸ್ಕೊಂಡ್ರೆ ಅನ್ನೋದು ನನಗೆ ಗೊತ್ತೈತಿ. ಇವನು ಏನ್ ತಪ್ಪು ಮಾಡಿದಾನೆ ಹಿಂದೆ ಅನ್ನೋದೊಂದು ನಾ ದಾಖಲೆ ಸಮೇತ ಕೊಡ್ತೀನಿ. ಮತ್ತೆ ಇವನು ಮಾತಾಡ್ತಾನಲ್ಲ ಮಂದಿಗೆ, ಪಾಪ ಸಾರ್ವಜನಿಕರು ಹಂಗ 17 ವರ್ಷದವ್ರು ಸೇರಿಸ್ಬಿಟ್ರ ಅಂತೇಳಿ. ಸ್ವತಃ ಇವನು ಮಗ ದಾಖಲೆ ಕೊಡ್ತೀನಿ ನಾನು. ಇವತ್ತು ದಾಖಲೆ ಬಿಡುಗಡೆ ಮಾಡಕ್ಕೆ ಬಂದೀನಿ, ದಾಖಲೆಗಳನ್ನು ಕೊಡ್ತೀನಿ. 2018ರಲ್ಲಿ ಅಪ್ಪ ಮಗ ಎಷ್ಟು ಕಡೆ ಮತವನ್ನು ಇಟ್ಕೋಬೇಕು? ಇವನು ಒರಿಜಿನಲ್ ಲಿಂಗಸೂರು ತಾಲೂಕ್ ಲೆಕ್ಕ್ಯಾಳದಲ್ಲಿ ಇವನು ಮತದಾನ ಹಕ್ಕಿತ್ತು. 2018ರಲ್ಲಿ ಒಂದು ಮಗನ್ ಅಪ್ಪಂದು 3 ಕಡೆ ಮತದಾನ. ಎಲ್ಲಿ? ಇಲಕಲ್ ವಾರ್ಡ್ ನಂಬರ್ 2, ಇಲಕಲ್ ವಾರ್ಡ್ ನಂಬರ್ 7, ಇಲಕಲ್ ವಾರ್ಡ್ ನಂಬರ್ 3 ಕಡೆ ಯಾರು ಮತದಾನ ಹಕ್ಕನ್ನು ಪಡಿತಾರನ್ರಿ. ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಸಮೇತ ಕೊಡ್ತೀನಿ ನಾನು ಅವನಿಗೆ. ಕ್ರಮ ಸಂಖ್ಯೆ, ಯಾಗ ಸಂಖ್ಯೆ, ಅದಕ್ಕೆ ಪತ್ರ ಬರೆದಿದ್ದೀನಿ ನಾನು ಉಪವಿಭಾಗ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ. ಅವ್ರು ಪರಿಶೀಲನೆ ಮಾಡಿ ಇವನು ಡಿಲೀಟ್ ಮಾಡ್ಸ್ಯಾರ. ಇವನ್ ಮಾಡಿದ ಹಲಕಟಗಿರಿ. ಇದು ಅಲ್ಲದೆ ಲಿಂಗಸೂರು ತಾಲೂಕಿನವ್ರನ್ನ, ಇಲ್ಲೇ ನಮ್ಮ ಕುಷ್ಟಗಿ ತಾಲೂಕಿನವ್ರನ್ನ, ಹೂಲಗಿರಿ ಅವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿಟ್ಟಿದ್ದ. ಅವನಷ್ಟು ಡಿಲೀಟ್ ಮಾಡಿಸಿನಿ ನಾನು ಹುಡುಕಿ. ನಮ್ಮ BLO, ನಮ್ಮ ಬೂತ್ ಏಜೆಂಟ್ ಕಡೆ ಹುಡುಕಿಸಿ ಡಿಲೀಟ್ ಮಾಡಿಸೀನಿ. ಇದೇ ಕಳೆದ 2 ಚುನಾವಣೆಯಲ್ಲಿ ನಾನು. ಅಪ್ಪ 4 ಕಡೆ ಮತದಾನ, ಮಗ 7 ಕಡೆ. ಅದೇನಂತಾರಲ್ಲ, ಅಪ್ಪ ಬಾಪ 10 ನಂಬರ್ ಏನಂತಾರಲ್ಲ, ಬಾಪ 1 ನಂಬರಿ, ಬೇಟಾ 10 ನಂಬರಿ ಅಂದ. ಇವರು ಅಪ್ಪ 1 ನಂಬರಿ, ಇವ ಮಗ 10 ನಂಬರಿ. ಅವ ಬಚ್ಚ ಇನ್ನ ಅಂಡ ಹೇ ಅಂತ ಹೇಳ್ತೀವಿ ನಾವು. ಅಂಡನಾದ ನಾವು ಇನ್ನ ಮಾತಾಡ್ತಾವ ಎಲ್ಲ ಕುತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಲೇ ವಿಜ್ಯ ಅಂತ ನಾವ. ಇವನಿಗೆ ನಾಂದಿನ ಲೇ ಅಂತ ಲೇ ಅನ್ನೋದಲ್ಲ, ನಾನು ಬರೀ ಯಾಕೋ ಅಂದ್ರೆ ಇವನ್ನ ಎತ್ತಕೊಂಡ್ ಬರ್ತಾನ. ಇವತ್ತು ತಿಳಿದಾನ ಇವ ಬಚ್ಚ. ಅಂಡಾ ಹೇ ತು ಅಂಡಾ ಹೀ ರಹೋ.
अंडे से बाहर नहीं आ सकते तू अभी बहुत छोटा है ये राजनीति की 50 ವರ್ಷ ಒಂದು ರಾಜಕಾರಣದ ಒಂದು ಮನೆತನದಲ್ಲಿ ಜನಿಸಿದೀನೋ ಬಚ್ಚ. ನಿಮ್ಮಪ್ಪ ನೀನು ಈಗ 15 ವರ್ಷದಾಗ ಬಂದವ್ರು ಇಲ್ಲಿ ಈ ತಾಲೂಕಕ್ಕೆ ಸೀರೆ ಇಟ್ಕೊಂಡು ಬಂದವ್ರು ಬಗಲಾಗ. ನನಗೆ ಮಾತಾಡೋ ಮುಂಚೆ ಬಹಳ ಎಚ್ಚರದಿಂದ ಮಾತಾಡು, ಬಹಳ ಅರಿವು ಇಟ್ಕೊಂಡು ಮಾತಾಡ್ರಿ. ಮಂಗ್ಯಾನೀಚರ ತಾಲೂಕು ಹುಣಗುನ್ ತಾಲೂಕು ಹಾಳು ಮಾಡ್ಬಿಟ್ನೆ ಅಂತ ಇವ್ರ ಅಪ್ಪ 7 ಕಡೆ ಮಗ 7 ಕಡೆ ಇಟ್ಕೊಂಡನ, ಅಪ್ಪ 3-4 ಕಡೆ ಇಟ್ಕೊಂಡನ. ಇದು ಸರಿನಾ? ಮತದಾರ ಪಟ್ಟಿಯಲ್ಲಿ ವಿದ್ ದಾಖಲೆ ನಾನು ಕೊಡ್ತೀನಿ, ನಿಮ್ ಕಾಗದ ತಗೊಂಡು ಹೋಗ್ರಿ. ಇದು ಓಟ್ ಚೋರಿನ? ಮತದಾರ ಪಟ್ಟಿ ಲಿಂಗಸೂರು ಮತಕ್ಷ ಅಲ್ಲಿ ಲೆಕ್ಕ ಹೇಳೋದು ಓಟ್ ತೊಗೊಂಬಂದು ಇಲ್ಕಲ್ಲ ಸೇರಿಸಿದ್ದು ಸುಳ್ಳ? ಅವನ ಇನ್ನೊಬ್ಬ ಬಚ್ಚ ಅವ್ನು ನಾನು ತಾಲೂಕ್ ಪಂಚಾಯತ್ ಮಾಡಿದ ಕುಣ್ಣಿ ಅದ. ನಾನು ಕುಣ್ಣಿ ಕೂಸ ಅಂತೀನಿ ನಾನು ಕಾರ್ಯಕರ್ತರಿಗೆ. ನನಗೆ ಹಕ್ಕ ಐತಿ, ಯಾಕಂದ್ರೆ ನಾನು ಬೆಳೆಸಿದಂತ ಬಹಳ ಮಂದಿ ಅದಾರ ಇಲ್ಲಿ ಬಚ್ಚಗಳು. ಇನ್ನೊಂದ್ 2 ಅದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟಿನಿ. ಹೋಗ ಈ ತಾಲೂಕ್ನಾಗ ಅದ ಒಂದಿಷ್ಟು ಜೂಲಿ ನಾಯಿ ಒದರ್ತಿತ್ತು ಆಗಾಗ ಸ್ವಲ್ಪ ಬಂದು ಒಂದ್ ಹೆಸರು ಏನೊಂದು ಐತಿ, ಒಂದು ಜೂಲಿ ನಾಯಿ ಅದೊಂದು ಒದರುತ್ತಿಲ್ಲಿ ಬಂದು ಯಾವಾಗ ತಾಲೂಕ್ನಾಗ ಬಂದಿತ್ತು ಒದರ್ಕೊಂತ ಹರಿದಿರ್ತದ್ದು. ಒದರೋದು ಮತ್ತೆ ಗಪ್ಪಾಗೋದು. ಅದು ತಮ್ಮ ಮನಸ್ಸಾಕ್ಷಿಗೆ ತಮ್ಮ ಮನಸ್ಸ ತನಗೊಳಿಸೋಕೆ ಹೊರತಾರೆ ಮಂದಿ ಮುಂದೆ, ಮಾಧ್ಯಮದ ಮುಂದೆ ಬಂದು. ಏನೂ ಇಲ್ಲ ಅಷ್ಟು ತಕ್ಕ 3 ತಿಂಗಳಿಗೊಮ್ಮೆ ಬರ್ತಾನ, ಒಂದು ಯಾವ್ದಾರು ಸಿಕ್ಕುಳೋದು ಒಂದು ಪ್ರೆಸ್ ಮೀಟ್ ಮಾಡ್ತಾನ. ಒಂದ್ 4 ಹೆಣ ಅದಾವ ಇಲ್ಲಿ ಫಿಕ್ಸ್ ಅವನಿಗ. ಆ 4 ಹೆಣ ಬಿಟ್ರೆ ಮತ್ತೊಬ್ಬರು ಯಾರು ಕುಂದ್ರೋದಿಲ್ಲ. ಆ 4 ಹೆಣ ಕುಣಿಸ್ಕೊಂಡು ಮಾತಾಡೋದು, ಮತ್ತೆ ಎದ್ದು ಹೋಗೋದು, 3 ತಿಂಗಳು ಬಿಟ್ಟು ಬರೋದು. ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ಟಾನ 2.5 ವರ್ಷ. ಮಾನಿ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ರೈತರ ಸಂಬಂಧ ಮಾಡಿರ್ಲಿವ ದೇವರಾಣಿ. ರೈತರು ಏನು ಇವ್ರ ಸರ್ಕಾರದ ಬೆಂಬಲ ಬೆಲೆ ಕೊಟ್ರ? ಏನು ಕಬ್ಬು ಬೆಳೆಗಾರರಿಗೆ ಏನಾರ ಬೆಂಬಲ ಬೆಲೆ ಕೊಟ್ರ? ಒಂದು ಬೆಳೆದಂತ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ. ಇವತ್ತು ರೈತರು ಬೆಂಬಲ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡ್ರಿ. ನಮ್ಮ ಸರ್ಕಾರ ಕೊಡ್ತಾ ಇದೆಯಪ್ಪ. ನಿನ್ ಕಡೆ ಇಳಿಸ್ಕೊಳ್ಳೋದು ದೊಡ್ಡ ನಾವಲ್ಲ, ಕಾಂಗ್ರೆಸ್ನವರು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲ, ನಿಮ್ಮಂತ ದೊಡ್ಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮುಖ್ಯಮಂತ್ರಿ ಅಲ್ಲ. ರೈತರಿಗೆ ಏನ್ ಮಾಡ್ಬೇಕು, ನೇಕಾರಿಗೆ ಏನ್ ಮಾಡ್ಬೇಕು, ಬಡವರಿಗೆ ಏನ್ ಮಾಡ್ಬೇಕು? ಒಂದು ಮನಿ ಕಟ್ಟಿದ್ರ ಪಾಪ ಬಡವರಿಗೆ? ಕೊಟ್ಟಂತ ಹಕ್ ಪತ್ರವನ್ನು ಕೊಡ್ಲಾರ್ದೆ ಕೀಚ್ಗ ಇಟ್ಕೊಂಡು ಕೂತಿದ್ದೀವಿ ಮನೆಯಾಗ. ಇಂಥ ಕೀಚ್ಗೆ ದೇಶದ ರಾಜಕಾರಣಿ, ಅಸೂಯೆ ಮನೋಭಾವನೆ, ಸ್ಯಾಡಿಸ್ಟ್ ರಾಜಕಾರಣಿ ಯಾರಾದ್ರ ಅವ ಒಂದು ಮತಕ್ಷೇತ್ರದ ಮಾಜಿ ಶಾಸಕ ದಡ್ಡನಗೌಡ. ದಡ್ಡ ಸ್ಯಾಡಿಸ್ಟ್ ಪೊಲಿಟಿಷಿಯನ್ ಇವ. ಇನ್ನು ನನ್ನ ಬಗ್ಗೆ ಸ್ಯಾಡಿಸ್ಟ್ ಬಗ್ಗೆ ಮಾತಾಡ್ತಾನ. ತಾಲೂಕ ಮುಗಿಸ್ಬಿಟ್ನೆ ಅಂತ MLA ಆಗಿ. ಏನ್ ಸುಮ್ಮನೆ ಗೆಲ್ಸಿದ್ರ 30,000 ಅಂತ ಇವನಿಗೆ ಬೇಕಾಗಿ ಗೆಲ್ಸಿದ್ರು ಬೇಡ ಗೆಲ್ಸಿದ್ರು ಅನ್ನೋದು ಜನ ನಿರ್ಧಾರ ಮಾಡ್ತಾರೆ ಅಲ್ವಾ? ಯಾಕೆ ಗೆಲ್ಸಿದ್ರು ವಿಜಯಾನಂದ ಕಾಶ್ಯಪ್ನವ್ರು? ಇವನ ಮಗ ಮಾತಾಡ್ತಾನ, ಈ ಸಾರಿ ಸೋಲಿಸ್ತೀವಿ ವಿಜಯಾನಂದನ್ ಅಂತ. ಸೋಲಿಸವ ಇಲ್ಲದಪ್ಪ ಬಚ್ಚ. ಅವತ್ತು ಹೇಳಿದ್ ನಾನು, ಅಂಡಾದೀತು, ಇನ್ನು ಸತ್ತಿ ಅಂತ ಹೊರಗ ಬಂದಿಲ್ಲ ನೀನ್, ಇನ್ನ ಪಕ್ವನ ಆಗಿಲ್ಲ ನೀನು, ಮಾತಾಡ್ಬಿಡು ಅಂತ ಹೇಳಿದೆ. ಜನ 30,000 ಅಂತ ಗೆಲ್ಸಿದ್ರು. ಸೋಲಿಸ್ತೀನಿ ಅಂದಿದ್ದಕ್ಕೆ 30,000 ಅಂತ ಗೆಲ್ಸ್ಯಾರ. ಅಪ್ಪ ಮಗ ಇಂತ ಒದರಾಡಿ ಭ್ರಷ್ಟಾಚಾರ ಮಾಡಿ ಉಸಿಗಿನ ದಂಧ ಮಾಡಿದವ್ರು ಇವ್ರು. ಹಾಡಗ್ಲತ್ತಿದ ಕಂಟಿ ಸರ್ಕಲ್ ನಾಗ ಕುತ್ಕೊಂಡು ರೊಕ್ಕ ವಸೂಲು ಮಾಡಿದವರು ಇವರು. 26% ದಾಖಲೆ ಬಿಡುಗಡೆ ಮಾಡ್ತೀನಿ. ಯಾವ ಪಾಯಿಂಟ್ನಾಗ ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ವಿತ್ ದಾಖಲೆ. ತಾಕತ್ತು ದಮ್ ಅಂತ ಮಾತಾಡ್ತಾನಲ್ಲ ಇವ ನನ್ನ ಬಗ್ಗೆ. ಒಂದು ದಾಖಲೆ ಬಿಡುಗಡೆ ಮಾಡಿ ನಾನು ಮಾಡಿದ ಭ್ರಷ್ಟಾಚಾರ ಸುಮ್ಮನೆ ಮಾತಾಡ. ತಾಲೂಕನ್ನ ಸತ್ಯಾನಾಶ ಮಾಡ್ಬಿಟ್ಟಿನ. ಇವನು ಮಾಡಿದ್ದ ಅಭಿವೃದ್ಧಿ 3 ಟರ್ಮ್ ಅಲ್ಲ, ಇವಾಗ ಬರೇ ಡುಬಾಲ್ ಚಪ್ಪರಿಸ್ಕೊಳ್ಳೋದು. 3 ಟರ್ಮ್ 3 ಟರ್ಮ್ನಾಗ ಏನ್ ಸತ್ಯಾನಾಶ ಮಾಡ್ಯಾನ ಈ ತಾಲೂಕು ಹೇಳ್ತೀನಿ. ಇಲ್ಲಿ ಕಳತನ ಕಲಿಸಿದ, ಉಸು ಹೊಡ್ಯಾಕ ಕಲಿಸಿದ, ಲಂಚ ತಿನ್ನಕ್ ಕಲಿಸಿದ. 18 ಮಂದಿ MLAಗಳನ್ನ ಬಿಟ್ಟ. ಒಬ್ಬ MLA ಆಗಿರ್ತಾನೆ ಅವನಾರ ತಾಲೂಕಕ್ಕೆ. 18 ಮಂದಿ MLAಗಳು ಇವನು ಶಿಷ್ಯರು. ಇವತ್ತು ಯಾರು ಮಾತಾಡಲಿ ತಾಲೂಕ್ನಾಗ? ಯಾರು MLA ಅಂತ ಹೇಳ್ತಾರ? ಓನ್ಲಿ ವಿಜಯಾನಂದ ಕಾಶ್ಯಪ್ ಅಂತ ಹೇಳ್ತಾರೆ. 18 ಮಂದಿ MLAಗಳು ನನ್ನ ಕಾರ್ಯಕರ್ತರು, ನನ್ನ ಹಿರಿಯರು, ಯಾರ ಕಾರವಾರ ಮಾಡೋದು ಅಧಿಕಾರಿಗಳ ಹತ್ರ. ಇವನ ಹತ್ರ ಐತೆ ಅದು ಪದ್ಧತಿ. ಅದನ್ನ ಪದ್ಧತಿ ಇಲ್ಲಿ ಅಳವಡಿಸ್ಕೊಂಡಾನ. ಅದನ್ನೇ ನಾನು ಮಾಡ್ತೀನಿ ಅಂತ ತಿಳ್ಕೊಂಡಾನ. ನಾನು ಆ ಮನುಷ್ಯ. ನಾನು ಸಂವಿಧಾನವನ್ನು ಅರ್ಥಕೊಂಡವ, ಶಾಸಕಾಂಗ ಅರ್ಥ ಮಾಡ್ಕೊಂಡವ, ಒಂದು ರಾಜಕೀಯ ಮಂಥನ ಹಿನ್ನೆಲೆಯಲ್ಲಿ ಹುಟ್ಟಿರುವಂಥವ್ ನಾನು. 3 ಬಾರಿ ಶಾಸಕರಾಗಿ, ನಮ್ಮ ತಾಯಿಯವರು ಶಾಸಕರಾಗಿ, ಮಂತ್ರಿಯಾಗಿ, ಮಂತ್ರಿ ಆಗ್ತೀನಿ ಅಂತ ಹೊಟ್ಟಿಗೆ ಇವನು ಆಗ ತಾಕತ್ತು ದಮ್ ಇವನು ಮುಕ್ಕಳಾಗಿಲ್ಲ. ಇವನು ಐತಾನೆ, ಇವನು ಇತ್ತಾನೆ 3 ಸಾರಿ ಏನದು ಆಗ್ಬೇಕಾಯ್ತು ಮಂತ್ರಿ. ಇವತ್ತು ನಮ್ಮ ಸರ್ಕಾರ, ನಮ್ಮ ನಾಯಕರು ಏನೋ ವಿಧೇಯ ತೋರಿಸಿ, ದಯ ತೋರಿಸಿ ನನಗೆ ಮಂತ್ರಿ ಮಾಡಬೇಕು ಅನ್ನೋದು ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಅದು ಸಹಿಸಕ್ಕಾಗ್ತಾ ಇಲ್ಲ. ಎಲ್ಲಿ ಮಂತ್ರಿ ಆಗ್ಬಿಟ್ರೆ ಎಲ್ಲಿ ಏನಾಕತ್ತು ಇವನಿಗೆ? ಅದ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಅಂತ. ಇವ್ ಕಳ್ಳನ ಮನಸ್ಸು ಹೊತ್ತು ಹುಳ್ಳುಳ್ಳಗ ಹತ್ತಿ ಬಿಟ್ಟದ ಅವನಿಗೆ. ಇವ ಮಂತ್ರಿ ಆದ್ರೆ ಹೆಂಗಪ್ಪ ಅಂತ. ನೀವು ಮಂತ್ರಿ ಮಾಡೋದು ನಮ್ಮ ನಾಯಕರು, ನಮ್ಮ ಪಕ್ಷ. ನಮ್ಮ ಪಕ್ಷನ ಮಾಡ್ತೀನಿ, ನಿನ್ನ ಪಕ್ಷ ಮಾಡ್ತಾನೆ. ನಿನಗೇನು ಕೇಳಿದ್ನಿ ನಿನ್ನ ಮನೆಗೆ ಬಂದು?
ಏನ್ ನಿನ್ ಮನೆಗೆ ಬಂದು ಯಾವನ ರೊಕ್ಕ ಕೇಳಿದ್ನ? ನನ್ನ ಕಾರ್ಯಕರ್ತರು ಫಾರ್ಮ್ ಹೌಸ್ ಕಟ್ಟ್ಯಾನ, ಅಲ್ಲಿ ಕ್ರಿಕೆಟ್ ಆಡಿಸ್ತಾನ, ಜೂಸ್ ಆಡಿಸ್ತಾನ. ರೀ ಕ್ರೀಡಾ ಎಲ್ಲರಿಗೂ ಬೆಂಬಲ ಕೊಡ್ತೀವ್ರಿ ನಾವು. ಕ್ರೀಡೆ, ಕಲೆ, ಸಂಸ್ಕೃತಿ ನಮ್ಮ ನಾಡಿನ ಒಂದು ಒಂದು ಶಿಸ್ತಿದು. ಕ್ರೀಡೆಗೆ ನಾವು ಕ್ರೀಡೆ ಆಡಿಸಿ ಯುವಕರಿಗೆ ಇವ್ರು ಮಾಡಿದ್ರ ಒಂದಾರು ಸಾರ್ವಜನಿಕ ಕೆಲಸ, ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಯಾರಿಗೆ ಅವ್ರ ವಿದ್ಯಾರ್ಥಿಗೆ. ನಮ್ಮ ಅಪ್ಪನ ಹೆಸರಲ್ಲೇ SRK ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಾನು ಪ್ರತಿಭಾ ಪುರಸ್ಕಾರ ಮಾಡ್ತೀನಿ, ಉದ್ಯೋಗ ಮೇಳದವ ಮಾಡ್ತೀನಿ, ಆರೋಗ್ಯ ಮೇಳ ಮಾಡ್ತೀನಿ. ಇವ್ರ ಜೀವನದಾಗಿ ಈ ತಾಲೂಕಿಗೆ ಬಂದ ಮೇಲೆ 15 ವರ್ಷದೊಳಗೆ ಒಂದು ಆರೋಗ್ಯ ಮೇಳ, ಒಂದು ಉದ್ಯೋಗ ಮೇಳ, ಒಂದು ಕ್ರೀಡಾಕೂಟ, ಒಬ್ಬನಿಗಾದ್ರೂ ಬೆಂಬಲ ಕೊಟ್ಟು 10 ರೂಪಾಯಿ ಕೊಟ್ಟಿದ್ರು ಅಪ್ಪ ಮಗ. ಏನೂ ಕೇಳ್ಬೇಡ್ರಿ, ಬಿಟ್ಟಿ ಅಧಿಕಾರ ಬರ್ಬೇಕು, ಬಿಟ್ಟಿ ಭ್ರಷ್ಟಾಚಾರ ಮಾಡ್ಬೇಕು, ಉಸುಗು ಹೊಡಿಸ್ಬೇಕು. ಎಷ್ಟು ಭ್ರಷ್ಟಾಚಾರ ಮಾಡ್ಬೇಕು ಮಾಡ್ಯಾರ. ಮಾಡಿ ಇಲ್ಲದ ಮನಿ ತಮ್ಮ ಊರಾಗ ಕಟ್ಕೊಂಡ್ರ, ಯಾವಾಗ ಓಡ್ ಹೋಗಕ್ಕೆ ರೆಡಿ ಇರ್ಬೇಕು ಮನಿ ಅಂತೇಳಿ ಮುದುಗಲಿಗೆ. ಅಲ್ಲೇ ಹೋಗಿ ಅಲ್ಲೇ ವಸ್ತಿ ಇವ್ರು ಅಪ್ಪ ಮಗಂದಿಗೆ ಇಲ್ಲಿ ಮಕ್ಕಳಲ್ಲವ್ರು ಇಲ್ಲಿ ಕಲ್ಲಾಗ. ಯಾಕಂದ್ರೆ ಇಲ್ಲಿ ಮಂದಿ ಬರ್ತಾರಲ್ಲ ಪಟ್ಟಿಗೆ, ಪಾಪ ಬಡವರು ಜಾತ್ರೆ ಮಾಡಾಕ ಪಟ್ಟಿಗೆ ಹೋಗ್ತಾರ ಮನಿಗೆ ಅಂತೇಳಿ ಊರ್ಸದೆ ಬಿಡ್ತಾರ ಅಪ್ಪ ಮಕ್ಕಳು. 3 ತಿಂಗಳು ಒಂದ್ಸರಿ ಬರೋದು. ಟೂರಿನ್ ಥಿಯೇಟರ್ ಮಾಡ್ಬಿಟ್ರೆ ಇಲ್ಕಲ್ಲ ಬರೋದು. ಒಂದು 10 ಹೆಣ ಕುಣಿಸ್ಕೊಂಡಿರ್ತಾರೆ, 4 ಹೆಣ, 4 ಫಿಕ್ಸ್ ಅದಾವು ಹೆಣಗಳವ್ರು. ಅವು ಹೆಣ ಕುಣಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಬಿಡು. ಆಧಾರ ಕೊಡಬೇಕು, ಮಾತಾಡೋದು. ಈಗ ಹೇಳಲ್ಲ ಓಟ್ ಚೋರಿ ವಿತ್ ಪ್ರೂಫ್ ಬರ್ಬೇಕು. ಅವ ಓಟ್ ಹಾಕಿಸ್ಕೊಂಡಿನ ನಾನು ಇವನ್ ಥರ 7 ಕಡೆ 4 ಕಡೆ ಅಪ್ಪ ಮಗ ಓಟಿಂಗ್ ಇಟ್ಕೊಂಡ್ರು. ನಾ ಮಾಡೀನ ತೋರಿಸಿದ್ ನನ್ನ ಕುಟುಂಬದ್ದು ಒಂದರ ಏನಾರ ಮಾಡಿದ್ನ? ಇವನು ಮಾಡಿದ ಅಪ್ಪ ಮಗ ಭ್ರಷ್ಟಾಚಾರ ಮಾಡಿ, ತಾಲೂಕು ಹಾಳು ಮಾಡಿ, ಅಭಿವೃದ್ಧಿ ಮಾಡದೆ, ಬಡವರಿಗೊಂದು ಮನೆ ಕಟ್ಟದೆ, ರೈತರಿಗೊಂದು ನ್ಯಾಯ ಕೊಡದೆ, ಒಂದು ಬೆಂಬಲ ಬೆಲೆ ಕೊಡದೆ ಏನು ಅಭಿವೃದ್ಧಿ ಮಾಡಿದಾರ? ಬರ್ರಿ, ನಾನು ಕರೆದಿದ್ದೀನಿ ಅವ್ರಿಗೆ, ಸವಾಲ್ ಹಾಕಿನಿ, ಅನೇಕ ಸರಿ ಸವಾಲ್ ಹಾಕಿನಿ. ಬರ್ರಿ ಬಹಿರಂಗ ವೇದಿಕೆಗೆ, ಮಾಧ್ಯಮದವ್ರು ಕುದುರಿಸ್ಕೊಂಡು ಬಹಿರಂಗ ನಾನು ದಾಖಲೆಗಳನ್ನು ತರ್ತೀನಿ. ನಮ್ಮ ತಂದೆಯ ಅವಧಿಯಂತ್ರ, ನಮ್ಮ ತಾಯಿಯ ಅವಧಿ, ನನ್ನ ಅವಧಿಯೊಳಗೆ ಏನೇನು ಅಭಿವೃದ್ಧಿ ಆಗಿದೆ ಹುಣಗುಂದ ಮತಕ್ಷೇತ್ರ ತಂದ್ಬಿಡ್ತೀವಿ ದಾಖಲೆ ಸಮೇತ. ಯಾವ್ಯಾವ ಅವಧಿಯೊಳಗೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದಾವ. ನೀರಾವರಿ ಮಾಡಿದ್ದು ನಾನ ಅಂತಾನ, 24 ತಾಸು ಕುಡಿ ನೀರು ನಾನ ಮಾಡಿನಿ ಅಂತಾನ. ಏನು ಇವನ ಬಂದ್ಮ್ಯಾಗ ಊಟ ಮಾಡಾಕತ್ತೀವಿ? ಏನು ಪಾಪ ಇಲ್ಕಲ್ ಜನತೆ ಏನು ತಿಂತಿದ್ದಿಲ್ಲ? ಇಲ್ಕಲ್ ಜನತೆನ ರಿಜೆಕ್ಟ್ ಮಾಡಿರಲ್ಲ ಮನೆ ನಿನಗೆ ಈ ಸಾರಿ. ನೇಕಾರರ ರಿಜೆಕ್ಟ್ ಮಾಡಿರಲ್ಲ. ನೇಕಾರಿಗೆ ಏನು ಮಾಡಿದ್ರಿ? ಅನ್ಯಾಯ ಮಾಡಿ ಪಾಪ ಅವರಿಗೆ ನೂಲು ಚಮಕ ರೇಷ್ಮೆ ಸಿಗ್ಲಾರ್ದಂಗೆ ಮಾಡಿ ಹೊಲಿಗೆ ಮಾಡಿದವರು ನಿಮ್ಮ ಕೇಂದ್ರ ಸರ್ಕಾರ, ನಿಮ್ಮ ನರೇಂದ್ರ ಮೋದಿ. ನೀವು ಮಾಡಿರಿ ಪಾಪ ನೇಕಾರಿಗೆ ಅನ್ಯಾಯ ಮಾಡಿಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡೋದು. ನೇಕಾರರ ಬಗ್ಗೆ ಒಂದಾರು ಧ್ವನಿ ಎತ್ತಿದ್ದಿ ಪುಣ್ಯಾತ್ಮ, ಸದನದಲ್ಲಿ ಹೋಗ್ಲಿ. ಸದನಕ್ಕೆ ಕಳಿಸ್ಯಾರ 3 ಬಾರಿ. ಒಂದು ದಿವಸ ನೇಕಾರ ಬಗ್ಗೆ, ಬಡವ್ರ ಬಗ್ಗೆ, ರೈತರ ಬಗ್ಗೆ ಸದನದ ಧ್ವನಿ ಎತ್ತಿದ್ದು ನೋಡಿರಿ ನೀವು ಮಾಧ್ಯಮದವ್ರ. ತೋರಿಸ್ರಿ ಅವನಿಗೆ. ಇಲ್ಲಿ ಬಂದು ಬರೇ ವಾಸನ ಹೊಡೆಯೋದು. ಹಾಗೆ ಮಾಡ್ದೆ ಹೇಗೆ ಇಲ್ಲಿ ಬಂಡೆಯಾಗಿ ನಿಂತ್ಕೊಂಡು ಪಟಕ ಸುತ್ಕೊಂಡು ಏನು ವೀರಾವಶ್ಯತಾರೆ. ಕೈ ನಿಂದ್ರಂಗಿಲ್ಲ, ಕಾಲು ನಿಂದ್ರಂಗಿಲ್ಲ, ಹಿಂಗೆ ಅಳ್ಳಾಡ್ತಾವ ಕೈ ಕಾಲು. ಹಿಂಗೆ ಮಾತಿದ್ರೆ ಕೈ ಕಾಲು ಹಿಂಗೆ ನನ್ನ ನಡುಗ್ತಾವಂತ. ಅವ ಹೇಳ್ತಾನೆ ಡ್ರಗ್ ಅಂತ. ಅವ್ನು ಪ್ರೂವ್ ಮಾಡಲಿ, ಅವ್ನು ತಾಕತ್ತಿದ್ರೆ ಅವ್ನ ಮ್ಯಾಗ ಒಂದು ಮುಕದ್ದಮೆ ಹುಡ್ತೀನಿ ನಾನು, ಮಾನಷ್ಟ ಮುಕದ್ದಮೆ. ಡ್ರಗ್ ಅಂತ ನನ್ನ ಕೈ ನಿಂದಿರೋದಿಲ್ಲ ಅಂತ. ಡ್ರಗ್ ತೊಗೊಂಡ್ರೆ ನನ್ನ ಕೈ ತೆಲ್ಲಿ ನಿಂದಿರ್ತಂತ. ನಿಮ್ಮ ಅಪ್ಪ ನಿಂದಿರ್ತಾನೆ ನೋಡ್ಕೋ ಮಗನ. ನಂದು ನಾನು ನಿಂದಿರೋದಿಲ್ಲ ಡ್ರಗ್ ಅಂತ. ಪ್ರೂವ್ ಮಾಡಲಿ ಅವ ಡ್ರಗ್ ಬಂದು ಬಚ್ಚ. ಮಾತಾಡೋಕ್ಕಿಂತ ಮುಂಚೆಗ ಏನೈತಿ, ಏನು ನಡೆದೈತಿ ಅಂತ ತಿಳ್ಕೊಬೇಕು. ಮತದಾರ ಪಟ್ಟಿ ಪರಿಷ್ಕರಣೆ ಆಗಿರೋಳಗೆ ಅರ್ಜಿ ಕೊಡೋದು ಸಹಜ. ಎಲ್ಲರೂ 17 ವರ್ಷದವ್ರಿಗೆ 18 ತುಂಬಿದ್ರೆ ಆ ಚುನಾವಣೆ ಬರೋಳಗೆ ಅವ್ರು ಕೊಡ್ಬೇಕಂತ ಕಾನೂನು ಐತಿ. ಕೊಟ್ರೆ ಅವ್ರ ತಪ್ಪೇನೈತಿ? ಅದನ್ನ ಮಾಡೋದು ಅಧಿಕಾರ ಇರೋದು BL ಅವ್ಗ. ಏನು MLA ಹೇಳಿದ್ರೆ ಮಾಡ್ತಾರೆ? ನಾವು BL ಒಬ್ಬ ಮಾಸ್ತರ್. ನಾನು ಇಂಥವಕ್ಕೆಲ್ಲ ಭಾಗವಹಿಸಿಲ್ಲ, ಎಂದೂ ನಾವು ಇಂಥ ಕೆಲಸ ಮಾಡಿಲ್ಲ. ನಮಗದು ಅನ್ಯತೆ ಹಿಂದಿನ ಭಾಗದಿಂದ ಬರೋ ರೂಢಿನೇ ಇಲ್ಲ ನಮಗೆ. ಇವ್ರಿಗೆ ಐತಿ ಹಿಂದಿನ ಭಾಗದಿಂದ. ಕೂಲಿಗೇರಿ ಓಟ್ ತರಿಸಿ, ಲೆಕ್ಕಾಳು ಓಟ್ ತರಿಸಿ, ಇಲ್ಲಿ ಮಾಡಿಸಿ ಗೆದ್ದಿದ್ದು ಹಿಂದೆ ಉದಾಹರಣೆ ಅದಾವು. ಕೊಡ್ತೀನಿ ನಾನು. ಯಾವ್ಯಾವ 18ರಾಗ ಹೆಂಗೆ ಗೆದ್ದಾನ, 8ರಾಗ ಹೆಂಗೆ ಗೆದ್ದ ನೀವ. ಅದಕ್ಕೆ ಜನರು ಬರೋಬ್ಬರಿ ಪಾಠ. ಇನ್ನೇ ಇಷ್ಟು ರಿಜೆಕ್ಟ್ ಮಾಡೋದು, ಗೆಲುವು ಅಂದ್ರೆ ಇಟ್ಟಿರ್ತೀರಿ. 1 ಓಟ್ನಾಗಾದ್ರೂ ಗೆಲುವ. ನಾನು ಹಂಗಾರೆ ನಾನು ರಿಜೆಕ್ಟ್ ಆಗಿದ್ರೆ 1 ಓಟ್ನಾಗ ಗೆಲ್ಸ್ಬೇಕಾಗಿತ್ತು, ಅಥವಾ ನಾನು ಸೋಲ್ಸ್ಬೇಕಾಗಿತ್ತು ಜನರು. ಇವನ್ ರಿಜೆಕ್ಟ್ ಮಾಡ್ರ ಜನ. ರಿಜೆಕ್ಟ್ ಮಾಡ್ರು ಓದ್ರಕೋತಾರೆ ಹೇಳ್ತಾನ. ಅದಕ್ಕೆ ಈ ಬಾಯಿ ಬಂದಾತು ಭಾಳ ಚಲೋ. ಗೌರವ ಕೊಟ್ಟು ದೊಡ್ಡಂಗೂಡ್ರೆ ನಿಮಗೆ ಹೇಳ್ತಾ ಇದ್ದೀನಿ, ಇದು ವಿನಾಕಾರಣ ಆರೋಪ, ಬಾಯಿಗೆ ಬಂದಂಗೆ ಮಾತಾಡ್ಸೋದು, ಯಾವ್ಯಾವ ನಾಯಿಗಳನ್ನು ನರಿಗಳನ್ನು ಹಿಡ್ಕೊಂಡ್ಬಂದು ಕುಂದಿರಿಸಿ ಮಾತಾಡ್ಸೋದು ಬಂದ್ ಮಾಡ್ರಿ. ನಾಯಿ ನರಿಗೆ ಬಂದ ಬಗ್ಗವಲ್ಲ, ನಾವು ಹುರಿಗೆ ಬಗ್ಗಿಲ್ಲ, ಸಿಂಹಕ್ಕ ಬಗ್ಗ ಮಗ ಅಲ್ಲ ನಾನು. ಈ ನಾಯಿ ನರಿ ನಿನಗ ಬಗ್ಗಿಲ್ಲ, ಈ ನಾಯಿ ನರಿಗೆ ಬಗ್ಗಲ್ಲ. ಅವಕ್ಕ ಮೊದ್ಲೇಕ್ ಊಟ ಹಾಕಿ ಸಾಕ್ರಿ ಸರಿಗೆ.
ಪಾಪ ಊಟ ಇಲ್ಲಾರ್ದು ಎಡಕತ್ತವು ಎಲ್ಲವು. ಯಾಕಂದ್ರೆ ನೀ ಅಧಿಕಾರದಾಗಿದ್ದಾಗ ಒಂದಿಟ್ಟು ಊಟ ಕೊಡ್ತಿದ್ದಿ, 18 ಮಂದಿ MLA ಮಾಡಿ. ಈಗ ಅವು ಊಟಕ್ಕೆ ಇಲ್ಲ ಪಾಪ. ಅವ ಊಟ ಪಿರಿಯಾಗಿ ಎಡಕತ್ತವು. ಉಸು ಗಾಡಿ ಸೀಸ್ ಆಗ್ಯಾವು, ಬ್ಯಾಂಕ್ನಾಗ ಲೋನ್ ಸೀಸ್ ಆಗ್ಯಾವ, ಎಲ್ಲ ಸೀಸ್ ಆಗ್ಯಾವು. ಯಾಕಂದ್ರೆ ಕಳ್ತನ ಉಸು ಹೊಡದ್ರ ಏನ್ ಮಾಡ್ರಿ ತಾಲೂಕ್ನಾಗ ಅವ್ರು ಉಸುರು ಹಿಂಬಾಲಕರು. ಒಂದು ಸ್ವಜನ ಪಕ್ಷ ಬಿಟ್ಟರೆ ಮತ್ತೆ ಯಾರಿಗೂ ಉದ್ಧಾರ ಮಾಡಿಲ್ಲ. ಅವೊಂದ್ 4. ಅದಕ್ಕೆ ಇದು ಒಳ್ಳೇದಲ್ಲ. ಸುಮ್ಮನೆ ವಿನಾಕಾರಣ ಆರೋಪ ಮಾಡುವಂಥದ್ದು ಬಂದ್ ಆಗ್ಬೇಕು. ಅಷ್ಟು ಮಿಕ್ಕಿ ಇತ್ತಂದ್ರ ವಿತ್ ದಾಖಲೆ ಬಂದ್ರೆ ನಾ ಮಾತಾಡ್ತೀನಿ ನಿನ್ ಮ್ಯಾಗ. ಇದಕ್ಕೆ ನಿನಗೆ ಪ್ರತಿಕ್ರಿಯೆನೂ ಕೊಡೋದಿಲ್ಲ ದಡ್ಡ. ಇದು ಲಾಸ್ಟ್. ನೀವು ಹೈಕೋ, ನಾ ಏನ್ ಮಾಡಕ್ಕಾಗಲ್ಲ. ಇನ್ನು ಮುಂದೆ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ನೋಡ್ರಿ, ಅವಾಗ ಹೆಂಡ ಚೂಳು ಕಡಿಸ್ಗಳು ಚಟ ಇರೋದು ನನಗಿಲ್ಲ. ಯಾಕಂದ್ರ ಅವ್ರಿಗೆ ಆ ಚಟ ಐತಿ. ಕಡಿಸ್ಕೊಂತ ಬಂದ ನಾವು. ಈಗ ಅವ್ನ ಮಗ ಕಡಿಸ್ಯಾನ ಒಂದಿಟ್ಟು. ಅದು ಭಾಳ ಹಾರಾಡಕತ್ತದು. ಅದಕ್ಕೇನು ಗೊತ್ತಿಲ್ಲ. ಅದು ಏನೇನು ಮಾಡುತ್ತೀನಿ ನಾನು ಬಿಡುಗಡೆ ಮಾಡಿದ್ರೆ ಅದನ್ನ ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ. ಅಪ್ಪ ಮಗ ಏನೇನು ಮಾಡ್ರಿ ಇನ್ನ ಅದು ಪಟ್ಟೈತಿ. ವೈಯಕ್ತಿಕನ ಯಾರಿಗೂ ಹೋಗುದಿಲ್ಲ. ನಾನು ವೈಯಕ್ತಿಕವಾಗಿ ಅವ್ರ ಚಟ ಇರ್ಬೋದು, ಅವ್ರ ಏನೇನು ವಿಚಾರಗಳಿರ್ಬೋದು, ಅವಕ್ಕೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರು ವೈಯಕ್ತಿಕೂ ಮಾತಾಡಬಾರ್ದು. ನಂದೇ ಆಗಲಿ ಯಾರದೇ ಆಗಲಿ ಮಾತಾಡುವಂಥದ್ದು ಆಗಬಾರ್ದು. ನಾ ಅದಕ್ಕೆ ಮತ್ತೆ ಬರ್ಬೇಕಾದ್ರೆ ಬರ್ತೀನಿ. ನಾನು ಫಾರ್ಮ್ ಹೌಸ್ ಬಗ್ಗೆ ಮಾತಾಡಿದೆ. ನಿಮಗೆ ಯಾಕೆ ಬೇಕಪ್ಪ? ನಾನು ಫಾರ್ಮ್ ಹೌಸು, ನಾನು ರೈತರ ಮಗ. ಆಕಳ ಸಾಕೀನಿ, ನಾಯಿ ಸಾಕೀನಿ, ಪಕ್ಷಿ ಸಾಕೀನಿ. ಏನಿದು ಒಳ್ಳೇದ ಕೆಟ್ಟದ್ದೇ? ಇದು ಆಕಳ ಸಾಕೋದು ಒಳ್ಳೇದಲ್ಲ. ಜಮೀನು ಮಾಡೋದು, ಅಲ್ಲಿ ಉಳುಮೆ ಮಾಡಿ ಹಣ್ಣಿನ ಗಿಡ ಹಚ್ಚೋದು ಒಳ್ಳೇದಲ್ಲ. ಇವ್ರಿಗೆ ಅದು ಸಹನೆ ಇಲ್ಲ. ಮತ್ತೊಂದು ಮಾತಾಡ್ತಾ ಮನಮತ್ತೊಂದಿಗೆ IPL ಅನ್ನ ಆಯೋಜನೆ ಮಾಡಿದ್ರು. IPL ಶಾಸಕರು ಮಾಜಿ ಇದ್ದಾಗೂ IPL ಮಾಡ್ಯಾರ, ಈಗೂ ಕೂಡ ಮಾಡ್ತಾರೆ. ಯಾವುದೇ ಕ್ರೀಡೆಗಳ ಬಗ್ಗೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಲಘುವಾದ ಟೀಕೆ ಮಾಡಬಾರ್ದು. IPL ಉದ್ಘಾಟನಾ ಸಮಾರಂಭದಲ್ಲಿ ಹೆಣ್ಮಕ್ಳು ಕರ್ಕೊಂಬಂದು ಕುಣಿಸ್ತಾನ, ಇದು ಕಲಾವಿದರಿಗೆ ಮಾಡುವ ಒಂದು ದೊಡ್ಡ ಅವಮಾನ. ಯಾಕಂದರೆ ಅಲ್ಲಿ ಬಂದಂಥವರು ನಟರಲ್ಲೇ ಅತ್ಯಂತ ಪ್ರಬುದ್ಧ ನಟ ಆದಂಥ ಡಾಲಿ ಧನಂಜಯ್ ಬಂದಿದ್ದರು. ಒಂದು ಚಲನಚಿತ್ರ, ಶ್ರೇಷ್ಠ ಚಲನಚಿತ್ರ ಆದಂಥ ಕಾಂತಾರದ ನಾಯಕಿ ಬಂದಿದ್ದರು. ಅಲ್ಲಿ ಯಾವುದೇ ಅಸಭ್ಯ ಕುಣಿತಗಳು ಇದ್ದಿಲ್ಲ. ಒಬ್ಬ ಜನಪ್ರತಿನಿಧಿ ಆದವು ಎಲ್ಲ ವರ್ಗದವ್ರನ್ನೂ ಸಮಾಧಾನ ಮಾಡೋಕ್ಕಾಗುತ್ತೆ. ಕ್ರೀಡಾ ವರ್ಗಕ್ಕೂ ಕೂಡ ಅದನ್ನೊಂದು ಸಲ್ಲಿಸ್ಬೇಕನ್ನುವಂಥ ಸೇವೆ. ಅಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂತ ಹೇಳ್ತಾರೆ. IPLನಲ್ಲಿ ಬೆಟ್ಟಿಂಗ್ ನಡೀತೈತಿ, ಅಲ್ಲಿ ಬ್ಯಾಟ್ ಕೊಟ್ಟು ಬೆಟ್ಟಿಂಗ್ ಮಾಡ್ಸಕತ್ತಾರ ಅಂತ. ಅದೇ ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು. ಭಾರತೀಯ ಜನತಾ ಪಕ್ಷದವ್ರಿಗೆ ಅವ್ರಂಗೆ ನಾವು ಬ್ಯಾಟ್ ಕೊಟ್ಟು ಕ್ರಿಕೆಟ್ ಆಡಕ್ಕೆ ಹಚ್ಚಿವಿ. ಕಾಂಗ್ರೆಸ್ನವ್ರು ತ್ರಿಶೂಲ ಕೊಟ್ಟು ಮತ್ತೊಬ್ಬರ ಮನೆಗೆ ದಾಳಿ ಮಾಡಂತ ಹೇಳಿಕೆ ಕೊಟ್ಟಿಲ್ಲ. ಎಲ್ಲೂ ಪ್ರಚೋದನಕಾರಿ ಹೇಳಿಕೆ ಇಲ್ಲ. ಈ RSS ಸಂಘಟನೆ ಬಡಿಗೆ ಹಿಡ್ಕೊಂಡು ಹೇಳತ್ತಾರಲ್ಲ, ಇದು ಏನು ಯಾರಿಗೆ ಉದ್ಧಾರಕ್ಕೆ? ಇದು ನಾವು ಬ್ಯಾಟ್ ಕೊಟ್ಟು ಕ್ರಿಕೆಟ್ ಆಡಕ್ಕೆ ಹಚ್ಚಿವಿ ಕ್ರೀಡಾಪಟುಗಳಿಗೆ. ಜಾತಿಗಳ ಪ್ರತಿನಿಧಿಗಳು ಅಲ್ಲಿ ಇಲ್ಲ ಅಂತಾರೆ. ಕಾಂಗ್ರೆಸ್ನ ಕಾರ್ಯ ಅಲ್ಲಿ ಕಾಣುತ್ತೆ. ಅಲ್ಲಿ ಆಟಗಾರರಲ್ಲಿ ಎಲ್ಲ ಧರ್ಮೀಯರು ಅದಾರ. ಇದರಿಂದ ನಾವು ಕೊಡೋ ಸಂದೇಶ ಎಂತ? ಇವತ್ತಿವರು ಓಟ್ ಚೋರಿ ಬಗ್ಗೆ ಮಾತಾಡ್ತಾರೆ. ಓಟ್ ಚೋರಿ ಆರೋಪ ಒಂದು ಕಡೆ ಇರಲಿ, ಓಟ್ ತಗೊಂಡು ಜನಪ್ರತಿನಿಧಿ ಆದಂಥ ಜನಪ್ರತಿನಿಧಿಗಳನ್ನ ಚೋರಿ ಮಾಡಿ ಅಧಿಕಾರಕ್ಕೆ ಬಂದ್ರು. ಅದಕ್ಕೆಂತ ಚೋರಿ ಅಂತಾರ? ಜನಪ್ರತಿನಿಧಿಗಳನ್ನ ಹೈಜಾಕ್ ಮಾಡಿದ್ರಲ್ಲ, ಅವ್ರಿಗೆ ಯಾವ ನೈತಿಕ ಹಕ್ಕು ಐತಿ? ಅದಕ್ಕೆ ಆತ್ಮೀಯರೇ, ಯಾಕೆ ಮಧ್ಯ ಪ್ರವೇಶ ಮಾಡಿದಂದ್ರೆ ಒಂದು ಪಕ್ಷದ ಬಗ್ಗೆ ಸಾರಾಸಗಟ್ಟು ಅಪವಾದ ಮಾಡೋದು ತಪ್ಪಾಗುತ್ತೆ. ಅಮಿತ್ ಶಾ ಕೂಡ ಸಂಸತ್ತಿನಲ್ಲಿ ಇದನ್ನೇ ಸುಳ್ಳು ಆರೋಪ ಮಾಡಿದರು. ಪಟೇಲರಿಗೂ ನೆಹರು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟಿತ್ತು, ಎರಡು ಓಟ್ ತಗೊಂಡವ್ರು ಪ್ರಧಾನಿ ಆದರಂತೆ. ಅಲ್ಲಿ ನಡೆದದ್ದು ಅಧ್ಯಕ್ಷೀಯ ಚುನಾವಣೆ. ಯಾವಾಗ ನಡೆದದ್ದು? 1946 ಏಪ್ರಿಲ್ದಲ್ಲಿ. ಅಧ್ಯಕ್ಷರಾದವರೇ ಪ್ರಧಾನಿ ಆಗ್ಬೇಕನ್ನುವಂಥ ರೂಲ್ಸ್ ಕೂಡ ಅವಾಗ ಇದ್ದಿಲ್ಲ. ಸ್ವತಃ ಪಟೇಲ್ರೇ 1946 ಏಪ್ರಿಲ್ ಆದಮೇಲೆ ನವೆಂಬರ್ಗೆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ನಾನೊಬ್ಬ ಅಧ್ಯಕ್ಷನಾದವ ಬರ್ತಾನ ಹೋಗ್ತಾನ, ಅವ್ರ ಪ್ರಧಾನಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ನೆಹರು ಅಂತ ಹೇಳಿಕೆ ಕೊಟ್ಟರು ಪಟೇಲ್ರು. ಅದನ್ನೆಲ್ಲ ಬಿಟ್ಟು ಓಟ್ ಚೋರಿ ಆರಂಭ ಮಾಡಿದವ್ರೆ ಇವರು ಅಂತ ಹೇಳುವುದು ಒಳ್ಳೆ ಲಕ್ಷಣ ಅಲ್ಲ. ಇದು ಸಂಸತ್ತಿನಿಂದ ನಮ್ಮ ಕ್ಷೇತ್ರಕ್ಕೂ ಇದೇ ರೀತಿ ಚೈಲ್ಡಿಶ್ ಹೇಳಿಕೆಗಳಿಂದ ಅವ್ರು ಏನೂ ಸಾಧಿಸಲ್ಲ ಅಂತ ನಾನು ಒಂದೆರಡು ಮಾತು ತಮ್ಮೆದ್ರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧನೆ ಮಾಡಿದ್ದಾರೆ. 100 ವರ್ಷದ ಶತಮಾನೋತ್ಸವ ಮಾಡಿದರು. ಏನು ಈ ದೇಶದಲ್ಲಿ ಆದಂಥ ಇವರಿಂದ ಕೊಡುಗೆ, ದೇಶಕ್ಕೆ ಕೊಡುಗೆ ಏನು? ಒಂದು ಉತ್ತರ ಕೊಟ್ಬಿಡು ಅಂತೇಳಿ RSS ದವ್ರು. ಇವ್ರು ಚಡ್ಡಿ ಹಾಕೊಂಡು ಆಡ್ತಾರಲ್ಲ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ರ. ಅದೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ಒಂದ ಅಂತ ಈ ದೇಶದಾಗ. RSS ದವ್ರಿಗೆ ಅರ್ಧ ಚಡ್ಡಿ ಇತ್ತಂತ, ಅದು ಫುಲ್ ಪ್ಯಾಂಟ್ ಮಾಡಿದ್ರಂತ. ಅದೊಂದ ಸಾಧನೆ ಈ ದೇಶದವ್ರು RSS ದವ್ರು ಮಾಡಿದ್ದು ಇಲ್ಲಿವರೆಗೂ. ಏನು ಮಾಡಿದ್ರೆ ಸಾಧನೆ? ಸಾಧನೆಗಳು ಬೇಕಲ್ಲ.
ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟರು ಅಥವಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು, ಈ ದೇಶದಕ್ಕೆ ಇವತ್ತು ನಡೀತಾ ಇರುವಂತ ಭಯೋತ್ಪಾದಕನೇ ರಕ್ಷಣೆ ಕೊಟ್ಟರು, ಏನಾರು ಮಾಡ್ಬೇಕಲ್ಲ. ಸೇಟ್ ಬಡಿಗೆ ಇಟ್ಕೊಂಡು ಹೇಳೋದು ಎದಕ್ಕೆ ಗುಂಡಗಿರಿ ಮಾಡಕ, ಅಂದ್ರೆ ಮಂದಿ ಅನ್ಸಾಕ ಬಡಿಗೆ ಇಟ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಇಲ್ಲ ಹೊಡಿತೀವಿ ಅಂತೇಳಿ ಅನ್ಸಾಕ ಬಡಿಗೆ ಯಾಕೆ ಬೇಕ್ರಿ ಇವ್ರ ಕೈ ಯಾಕೆ ಬಡಿಗೆ? ಇವ್ರ ಸಂಘಟನೆಗೆ ಏನು ರಿಜಿಸ್ಟ್ರೇಷನ್ ಐತಾ? ಇವತ್ತು ಕ್ರೀಡಾಪಟುಗಳಿಗೆ ನಾವು ಕ್ರೀಡೆಯನ್ನು ಆಡ್ಸಕತ್ತೀವಿ. IPL ಇದು 8ನೇ ಸೀಸನ್ ಇವತ್ತಲ್ಲ. ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ, ದಮ್ಮು ಇಲ್ಲ ಅಪ್ಪ ಮಗ್ಗ. ನಾವು ಆಡಿಸಿದ್ರೆ ಹೊಟ್ಟೆ ಕಿಚ್ಚಿಬಿಡೋದು, ಬೆಟ್ಟಿಂಗ್ ಮಾಡಿಸ್ತೀವಿ. ಬೆಟ್ಟಿಂಗ್ ಮಾಡ್ತೀರಾ? ಕ್ರೀಡಾಪಟುಗಳಿಗೆ ಏನೋ ಅವಮಾನ ಮಾಡೋದಿಲ್ಲ. ನಮ್ಮ ಗ್ರಾಮೀಣ ಕ್ರೀಡೆಗಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಂತ್ರ ಸುಮಾರು 260 ಜನ ಅಲ್ಲಿ ಪಾಲ್ಗೊಂಡ್ರ 14 ತಂಡಗಳು, 14 ಮಾಲಕರು ದಿನನಿತ್ಯ ಲೈವ್ ಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಬೇಕಲ್ಲ ನಾವು. ಯುವಕರಿಗೆ ಯುವಶಕ್ತಿ ದೊಡ್ಡ ಶಕ್ತಿ ನಮ್ಮ ದೇಶದ್ದು. ಆ ಯುವಶಕ್ತಿ ಇಲ್ಲಾರ್ದು ಏನು ಮಾಡಕ್ಕೆ ಸಾಧ್ಯತೆ ನಾವು ಈ ದೇಶದಲ್ಲಿ? ಆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದವ್ರಿಗೆ ಇವತ್ತು ಕ್ರೀಡಾವನ್ನು ಆಡಿಸಿ ನಾವು ನ್ಯಾಯ ಕೊಡೋಕೆ ಹೊರಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ. ಇವ್ರು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂಕಿಸೋದು ಅಸೂಯೆ. ಕ್ರೀಡಾಪಟುಗಳಿಗೆ ಅವಮಾನ, ಕಲಾವಿದರಿಗೆ ಅವಮಾನ. ನಾವು ಕಲಾವಿದರು ಕರೆಸಿವಿ ಅಲ್ಲಿ, ಯಾರು ಡ್ಯಾನ್ಸರ್ಸ್ ಕರೆಸಿ ಡ್ಯಾನ್ಸ್ ಮಾಡ್ಸಕತ್ತಿಲ್ಲ. ನಾನು ನೀತಿ ಮಾಡಿಬಿಟ್ಟು ಡ್ಯಾನ್ಸ್ ಏನು ತಪ್ಪೈತಿ? ಇವ್ನು ಕೇಳಿ ಮಾಡ್ಬೇಕನ್ನ ನಾವು ಡ್ಯಾನ್ಸ್? ಈ ದೇಶದಾಗ ಪ್ರಜಾಪ್ರಭುತ್ವ ರಾಷ್ಟ್ರದಾಗ, ಸ್ವಾತಂತ್ರ್ಯ ದೇಶದಾಗ ಇದೀವಿ, ಏನು ಇವ್ರು RSS ರಾಷ್ಟ್ರದಾಗ ಇದೀವಿ ನಾವು. ಇವ್ರು ಈ ದೇಶ ಬೇಡ ಅಂತ ಬಿಟ್ಟು ಹೋಗ್ಲಲ್ಲ. ಇವರು ಕಟ್ಕೊಳ್ಳಿ, ಹೋಗ್ಲತ್ತಾಗ ರಾಷ್ಟ್ರ ಹೊಸ ಕಟ್ಕೊಂಡು ನಾವು ಹಿಂಗೆ ಇರೋರು. ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದ ಜೊತೆಗೆ ನಾವು ಜೀವನ ಮಾಡೋರು. ಭಾರತ ದೇಶದ ತತ್ವ ಸಿದ್ಧಾಂತ ಸಂವಿಧಾನ ಏನು ಹೇಳುತ್ತೆ ಅದನ್ನ ಕೇಳೋರು ನಾವು. ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿದ್ದೀವಿ, ಆ ಪ್ರಜೆಗಳಾಗಿರ್ತೀವಿ. ಇವ್ರಿಗೆ ಅದು ಇಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಯಾರು ಮಾಡ್ತಾ ಇದಾರ ಗೊತ್ತಾ ನಿಮ್ಗೆ? BCC ಅಧ್ಯಕ್ಷ ಯಾರು ಇವತ್ತು? ಅಮಿತ್ ಶಾನ ಮಗ. ಇವತ್ತು IPL ನಡೀತಾವಲ್ಲ ಈ ರಾಷ್ಟ್ರದಲ್ಲಿ, ನೀವು ಕೇಳ್ತೀರಿ ಮಾಧ್ಯಮದಲ್ಲಿ ಬೆಟ್ಟಿಂಗ್ ನಡೀತಾವು, ಅಲ್ಲಿ ನಡೀತಾವು, ಆನ್ಲೈನ್ ಬೆಟ್ಟಿಂಗ್, ಇನ್ಲೈವ್ ಬೆಟ್ಟಿಂಗ್ ಮಾಡೋವಂಥವ್ರೆ ಮಿಸ್ಟರ್ ಅಮಿತ್ ಶಾನ ಮಗ ಈ ದೇಶದಲ್ಲಿ. ಅವನೇ ಅಧ್ಯಕ್ಷ. ನಂಬರ್ 1 ಬುಕ್ಕಿ ಇನ್ ಭಾರತ ದೇಶ ಯಾರಿದ್ರೆ ಅಮಿತ್ ಶಾನ ಮಗ ಜೈ ಶಾ. ಇದು ಎಲ್ಲ ದೇಶಗಳು ಮಾತಾಡ್ತಾವೆ, ನಾನಲ್ಲ. ಊರಿಂದ ಗೊತ್ತಿಲ್ಲ ಇವನಿಗೆ ಬೆಟ್ಟಿಂಗ್ ಅಂತಾನ. ಇನ್ನು ದೇಶದ್ದೇನು ಗೊತ್ತಿತ್ತು ಅವನಿಗೆ? ರಾಜ್ಯದಾಗ ಗೊತ್ತಿಲ್ಲ ಇವನು, ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ ಇವನು ಅಡ್ಡಗ. ದೇಶ ತಿಳ್ಕೊತಾನ ಸುಮ್ಮನೆ ಓಟ್ ಚೋರಿ. ರಾಹುಲ್ ಗಾಂಧಿ ಬಗ್ಗೆ ಎತ್ತಿಬಿಟ್ರಿ ಬಾರಿ ಹೀರೋ ಆಗ್ಬಿಟ್ನ. ಓಟ್ ಚೋರಿ ಮೀನ್ಸ್ ಓಟ್ ಹಾಕಿದ ಮೇಲೆ ಚೋರಿ ಆಗುತ್ತೋ ಅದು ಮಿಸ್ಟರ್ ದಡ್ಡ. 25ರಾಗ ಆಗೈತಿ ಎಲೆಕ್ಷನ್, ಅವು ಇಲ್ಲೀಗ ಆಗಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದೈತಿ. ನೀ ಯಾವ ಅಧಿಕಾರಿಗೆ ಒತ್ತಡ ಮಾಡಿ ಏನು ತರಿಸ್ಕೊಂಡು ನನಗೆಲ್ಲ ಗೊತ್ತೈತಿ. ನಿನ್ನ ಇತಿಹಾಸನ ಕೊಡ್ತೀನಿ ನಾನು. ಇಬ್ರು ಮುಚ್ಕೊಂಡು ಸುಮ್ಮಿದ್ರು ಭಾಳ ಚಲೋ, ಇಲ್ಲಾಂದ್ರೆ ಇತಿಹಾಸ ಕೊಡ್ತೀನಿ, ಬೇಗ ಕೊಡ್ತೀನಿ ನಾ. ಮತ್ತೆ ನಿಮ್ಮ ಇತಿಹಾಸನ ಬಿಟ್ಬಿಡ್ತೀನಿ ನಾನು. ಸುಮ್ಮನೆ ತಡ್ಕೊಬೇಡ್ರಿ. ಗೌರವ ಕೊಟ್ಟು ಹೇಳಾಕತ್ತೀನಿ, ಗೌರವ ಇಂತ ಇರಾಕ್ ಕರೀರಿ. ಅಪ್ಪ ಮಗ ಬಂದಿರಿ, ಏನೋ ಜನ ಆಶೀರ್ವಾದ ಮಾಡಿದ್ರು, ನಿಮ್ಮನ್ನು ರಿಜೆಕ್ಟ್ ಮಾಡಿ ಕಳಿಸ್ಯಾರ, ರಿಜೆಕ್ಟ್ ಆಗಿರಿ. ಅಟ್ಟ ಸುಮ್ಮ ಊರಿಗೆ ಗಂಟು ಮುಟ್ಟಿ ಕಟ್ಕೊಂಡು ಹೊಳೆ ಸೀರೆ ತೊಗೊಂಡು ಹೋದ್ ಭಾಳ ಚಲೋ. ಅಲ್ಲ, ಅಂದ್ರೆ ಇವ್ರ ಸರ್ಕಾರದಿದ್ದಾಗ 40% ಕಮಿಷನ್ ಹೊಡೆದ್ರಲ್ಲ, ಅದನ್ನ ಹೇಳ್ತಾನೆ ನೀವು. ಅದೇ ನೋಡ್ರಿ, ಯಾರಿಗೆ ಯಾವ ಅನುಭವ ಇರುತ್ತೆ ಆ ಅನುಭವದ ಮೇಲೆ ಮಾತಾಡ್ತಾರೆ. ನನಗಿರುವಂಥ ಅನುಭವ ಬೇರೆ, ನನಗಿರುವಂಥ ವೈಚಾರಿಕತೆ ಬೇರೆ, ನನ್ನಲ್ಲಿರುವಂಥ ತತ್ವ ಸಿದ್ಧಾಂತ ಬೇರೆ. ಆ ತತ್ವ ಸಿದ್ಧಾಂತ ಇವನ್ ತತ್ವ ಸಿದ್ಧಾಂತಕ್ಕೆ ಹೆಂಗೆ ಹೊಂದಕ್ಕೆ ಸಾಧ್ಯ? ಇವ್ರು ಭ್ರಷ್ಟಾಚಾರ ಮಾಡಿ 40% ಮಾಡಿ ಇಲ್ಲಿ ಮನ್ಯಾಗ ಕೂತಾರ. ನನ್ನ ಮನ್ಯಾಗ ಯಾರು ಮಂತ್ರಿ ಆಗಿಲ್ಲ, ನಮ್ಮ ಅಪ್ಪಾರ ಮಂತ್ರಿ ಆಗಿಲ್ಲ, ನಮ್ಮ ತಾಲೂಕ್ನಾಗ ಯಾರು ಮಂತ್ರಿ. ಇವ್ನ ತಾಕತ್ತಿಲ್ಲ ಮಂತ್ರಿ ಆಗೋದು, ಇವ್ನು ಕೊಡಂಗಿಲ್ಲ, ಇವ್ನು ತೆನ್ನಿ ಇಲ್ರಿ. ಒಂದು ಏನ್ರ ತೋರಿಸ್ರಿ. ಈ ರಾಜ್ಯದಾಗ ಆಗಿದ್ಯಾ, ಇಲ್ಲಿ ನನ್ನ ತಾಲೂಕದಾಗ ಆಗಿದ್ಯಾ? ಇವ್ನು ಎಷ್ಟು ಪ್ರಯತ್ನ ಮಾಡ್ತಾನ ದಿವಸ ಬೆಂಕಿ ಹಚ್ಚಾಕಿಲ್ಲ. RSS ತೋರ್ ಕಟ್ಕೊಂಡಿಲ್ಲ. ಮನೆ ಬಿಟ್ಟು ಬಿಡ್ಲಾರ ಪಾಪ ಸಣ್ಣ ಹುಡ್ರಿ, ಸಾಲಿ ಹುಡ್ರು, ಇನ್ನ ಕೂಸುಗಳು, ತಿಳುವಳಿಕೆ ಇರ್ಲಾರ್ದು ಹುಡ್ರನ್ನ ಆ ಪಥಸಂಚಲನೆಯಲ್ಲಿ ಏನು ಮಹಿಳೆಯರ ಪಥಸಂಚಲನೆ ಅಂತ ವಿಚಾರ ಇಲ್ಲಕ್ಕಲ್ಲ. ಇಲ್ಲಿ ಯಾರೋ 1-2 ಬಾಡಿಗೆ ಸಿಕ್ಬಿಟ್ಟಾವು ಗಿರಾಕಿಗಳು, ಅವ್ರ ಹೆಸರು ಹೇಳಕ್ ಹೋಗಲ್ಲ. 2 ಬಾಡಿಗೆ ಸಿಕ್ಕಾವು. ಆ ಬಾಡಿಗೆ ಗಾಡಿ ಓಡಿಸ್ಕೊಂಡು ಆ ಪಾಪ ಸಣ್ಣ ಮಕ್ಕಳು, ಅವಕ್ಕೇನು ಗೊತ್ತು? ಸಾಲಿ ಬಾಲ್ಯ ಇದಕ್ಕೆ ಓದೋವು, ಏನು ಪ್ರೈಮರಿ ಸ್ಕೂಲ್ನಾಗ ಓದೋವು, ಪ್ರಾಥಮಿಕ ಶಾಲೆಯಲ್ಲಿ ಓದೋಂಥವ್ರನ್ನ, ಪ್ರೌಢಶಾಲೆ ಅಂತಲೂ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪಥಸಂಚಲನೆ ಮಾಡ್ರಿ ಇಲ್ಕಲ್ಲ. ಇದು ಅಪರಾಧ ಅಲ್ಲ? ಇದು ಅಪರಾಧ ಅಲ್ಲ? ಮಕ್ಕಳು ಕರ್ಕೊಂಡು ಪಥಸಂಚಲನ ಮಾಡೋದು? ಅವ್ರ ಕೈಲಿ ಈ ಸಂಸ್ಕೃತಿ ಬೇಕಾ ನಮ್ಮ ದೇಶದ್ದು?
ಬಡಿ ಕೊಡೋದ? ಇದು ಬೇಕಾ? ಇದು ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚುವಂಥ ಕೆಲಸ ದೇಶಕ್ಕೆ. ಇದನ್ನು ಮಾಡೋಕ್ಕೆ ನಾವು ಕೂತಿಲ್ಲ. ನಾವು ಶಾಂತಿ ಪ್ರಿಯರು, ಶಾಂತಿಯುತದ ರಾಷ್ಟ್ರ, ಸ್ವಾತಂತ್ರ್ಯ ದೇಶ, ಏನು ಜಾತ್ಯತೀತ ರಾಷ್ಟ್ರ. ಆ ಜಾತ್ಯತೀತ ರಾಷ್ಟ್ರ ತಿಳಿ ಹಳೆ ಮೇಲೆ ನಡೆಯೋರು ನಾವು. ಇವನಿಗೆ ಆಗದ ತಾಕತ್ತಿಲ್ಲ, ನಮ್ಮ ಮೇಲೆ ಆಗೋರ್ಗು ಹೊಟ್ಟೆ ಕಿಚ್ಚಪಡ್ತಾರೆ. ಅಲ್ಲ, ಅವ್ರಿಗೆ ಗ್ಯಾರಂಟಿ ಆದಲ್ಲೇ ಈಗ ಮತ್ತೆ ಇವ ಇಷ್ಟು ಖಾರ ಕಲಿಸ್ದಂಗೆ ಆಗೈತೆ ಅವ್ನು ಹೊಟ್ಯಾಗ. ಖಾರ ಕಲಿಸ್ಬಿಡತ್ತೆ ಭಾಳ ಮಂದಿಗೆ, ಇವ್ರೊಬ್ಬರಿಗೆ ಅಲ್ಲ, ಕೆಲವಷ್ಟು ಮಂದಿ ಸ್ವಾಮಿಗಳಿಗೆ ಬೆಂಕಿ ಎತ್ತೈತಿ. ಅದಕ್ಕೆ ಈಗ ಹೇಳಕತ್ತಾರ ಅವ್ರು ಎಚ್ಚರಾಗಿ, ನಮಗೆ ಸಚಿವ ಸಂಪುಟ ನಮ್ಮ ಸಮುದಾಯಕ್ಕೆ ಬೇಡ. ಇವ್ನು ಯಾರು ಕೇಳಿದ್ರು? ಇವಾಗ ಯಾಕೆ ಕೇಳ್ತಾರ? ಇವ್ ಕೇಳೇ ಮಾಡ್ತಾರ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡ್, ಈ ಸ್ವಾಮಿಗಳ ಕೇಳೇ ನಾವು ರಾಜ್ಯ ನಡೆಸ್ತೀವಿ. ಇವ್ರಿಗೆ ಐತದ ಪ್ರವೃತ್ತಿ, ನಮಗಿಲ್ಲ. ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಜನರ ಅವಶ್ಯಕತೆ ಐತಿ. ನಾವು ಜನರನ್ನ ನೆಂಬಂದವರು, ಜನರ ನೆಂಬೆ ಹೋಗೋರು. ಜನರ ಆಶೀರ್ವಾದ ಮಾಡಿದ್ರೆ ಅಧಿಕಾರದಲ್ಲಿ ಇರ್ತೀವಿ, ಜನರ ಆಶೀರ್ವಾದ ಮಾಡಿಲ್ಲ ಮನೆಯಾಗಿರ್ತೀವಿ, ಇಷ್ಟೇ. ಆದರೆ ಯಾವತ್ತೂ ಕೂಡ ಅಧಿಕಾರ ಇರಲಿ ಬಿಡಲಿ, ನಾವು ನಮ್ಮ ಸಿದ್ಧಾಂತವನ್ನು ಎಂದು ಬಿಡೋದಿಲ್ಲ. ಇದು ನಮ್ಮ ತತ್ವ ಸಿದ್ಧಾಂತ ಅಷ್ಟೇ. ಪಾಪ ಮಾಡುವಾಗೇನು ಇವ್ರು ಇದ್ರಂತಾನೆ. ಇಳಿಸ್ದಾಗ ಯಾಕಂಡೆ ಅಂತ ಬಂತು ಇವ್ರಿಗೆ. ಮಾಡುವಾಗ ಬೈದ್ರಲ್ಲ ಇವ್ರು, ಅದನ್ನು ಕೇಳ್ರಲ್ಲ. ಮತ್ತೆ ಮಾಡುವಾಗ ಹೋಗಿದ್ರನ್ರಿ ನೀವು ದಡ್ಡ ಅಂತ ಕೇಳ್ಬೇಕಾಯ್ತು ನೀವು. ಓಕೆ, ಈಗ ನಾನು ನೀವೇ ಆಯೋಜನೆ ಮಾಡ್ಬಿಡ್ರಿ. ಇಡೀ ಜಿಲ್ಲಾದಾಗ ಬಾಗಲಕೋಟೆಗೆ ಆಗ್ಲಿದೆ, ಮತ್ತೆ ಇಲ್ಲಿ ಮಾಡೋದು, ಮತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬಿಡೋಣ. ಬೇಕಾದ್ರೆ ಎಲ್ಲಿ ಅಂತೀರ ಅಲ್ಲಿ ನಾ ಸಿದ್ಧದೀನಿ ವಿತ್ ದಾಖಲೆ. ನಾನು ರೆಡಿ. ನಾನು ಇವತ್ತಂದ್ರೆ ಇವತ್ತ ರೆಡಿ, ನಾಳೆ ಅಂದ್ರೆ ನಾಳೆ ರೆಡಿ. ಅವ್ನು ಕೇಳ್ಕೊಂಬರ್ರಿ. ಈಟ ಭಾಷ ಹೊಡೆದು ಹೋಗ್ತಾನೆ ನೋಡಿ. ಮತ್ತೆ ಹಿಂಗೆ 3 ತಿಂಗಳು ಮಾತಾಡೋದು ಕೇಳ್ರಿ ಅವ. ಮತ್ತೆ 3 ತಿಂಗಳು ಬಿಟ್ಟು ಬರ್ತಾನೆ. ಇಲ್ಲ ಮತ್ತೊಂದು ಯಾವ್ದಾರು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಗೊಟ್ಟಿ ಕೊಳ್ಳಿ ಒಟ್ಟು ಚೋರಿ ಅಂತ ಬಾವು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ತಾಕತ್ತ ಇವನು ಯೋಗ್ಯತೆ ನೋಡಿ. ಇವನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಇವನು ಯೋಗ್ಯತೆ ರೈತ ಇವನು. ಎಲ್ಲ ಬಾರಿ ಗಿಡ ಕಾಯ್ತಿದ್ದ, ತೊಗೊಂಬಂದು ಇಲ್ಲಿ ನಿಂದಿರಿಸಿ ಸುಮ್ಮನೆ ನಿಂದಿರಿಸ್ಯಾರ. ಇವನು ಕೀಶಿತಾನ ಇಲ್ಲಿ ಬಾರಿ ಗಿಡ ಕಾಯಕ್ಕೆ ಬಂದಿದ್ದ ನಮ್ಮ ಊರಿಗೆ. ಎದಕ್ಕೆ ಬಂದ ಇವನು ಹೇಳಿದ್ನಲ್ಲ OTP. ಈಗ ಎಲ್ಲರೂ ಇಲ್ಲಿ ಕೂತವ್ರೆ. ಎಷ್ಟು ಮಂದಿ ನಾವು OTP ನೋಡುವಂಥ ಫೋನ್ ಇಟ್ಕೊಂಡಿವಿ? ಎಷ್ಟು ಮಂದಿ ಹತ್ರ ಆಂಡ್ರಾಯ್ಡ್ ಇದೆ? ನೋಡಕ್ ಬರ್ಲಾರ್ದು ಎಷ್ಟು ಮಂದಿ ಅದಾರ ಈ ದೇಶದಾಗ ಇನ್ನ. ಪಾಪ ಅವ್ರಿಗೆ ಸಹಾಯ ಮಾಡೋದಕ್ಕೆ ಯಾರ್ದೋ ಒಂದು ನಂಬರ್ ಕೊಟ್ಟಿರ್ಬೇಕು. ಅದನ್ನ ಆರೋಪ ಕಾಂಗ್ರೆಸ್ ಲೀಡರು ಅಚ್ಚೆ ದಿನ ಬಂದಿಲ್ಲ. ಅಚ್ಚೆ ದಿನ ಆಯಾಕ ನೋಡ್ರಿ, ಸಹಜವಾಗಿ ಇರ್ಬೋದು. ಅಲ್ಲಲ್ಲ ಇರ್ಬೋದು. ಈಗ ಮನಿ ಮಗ್ಳು ಇರ್ತೀರಿ, ಮನಿ ಪಕ್ಕಕ್ಕಿದ್ದಾಗ ನೋಡಯ್ಯಪ್ಪ ಒಂದಿಟ್ಟು ಫೋನ್ OTP ಬರುತ್ತಂತ ಏನೋ ಒಂದು ತಕ್ಕೊಡೋದು. ಅವ್ರ ಅಣ್ಣನ ಮಕ್ಕಳ ಮತ್ತೆ ಯಾರು ಅಲ್ಲ ಅವರು. ಅವ್ರ ಅಣ್ಣನ ಮಕ್ಕಳ ಅದಾರಲ್ಲೇ ಸಂಬಂಧಿಕರವರು, ರಿಲೇಷನ್ದಾಗ ಆಗಿದ್ದು. ಅದೇ ಮತಗಳ ತರ ಮಾಡಿ ಏನು ಓಟ್ ಹಾಕೊಂಡ್ಬಿಟ್ಟಿವೆ. 25ರಾಗ ಆಗಿತ್ತು. ಪರಸ್ಕರಣೆ ಈಗ ನಡೆಯಕತ್ತೈತಿ. ಈಗ ಮುಗೀತಿ. ಈಗ ಅಂತಿಮ ಪ್ರಕಟಣೆ ಒಳಗೆ ಅವು ಆಗ್ಯಾವ ಇಲ್ಲ ಅನ್ನೋದು ಗೊತ್ತಾಗತ್ತ. ತಪ್ಪು ಮಾಡ್ದವ ಯಾರು? ಒತ್ತಾಯ ಮಾಡ್ದಂತ ಹೇಳ್ತಾರಲ್ಲ BL, ಅವನ ಮೇಲೆ ಕ್ರಮ ಆಗ್ಬೇಕು. ಮೆನ್ಷನ್ ಮಾಡ್ರ. ಅದ್ರ ಮುಖಾಂತರ ನಾವು ನಮ್ಮ ಬೆಂಬಲಿಗರು, ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಅಂದ್ಬಿಡುದು. ಎಸ್ ಎಲ್ಲ ಯಾಕಂದ್ರ ಅಲ್ರಿ ಅಪ್ಪ 4 ಕಡೆ ಇಟ್ಕೊಂಡವ, ಮಗ 7 ಕಡೆ ಇಟ್ಕೊಂಡವ್ರು. ಮತ್ತೆ ಇವ್ರು ಏನ್ ಜನರಿಗೆ ಇವ್ರು ನ್ಯಾಯ ಕೊಡ್ತಾರ್ರಿ? ಇವ್ರು ಇನ್ನು ಜನರದ್ದು ಎಷ್ಟು ಮಾಡಿಸಿರ್ಬೇಕು ಇವ್ರಿಗೆ ಹಿಂದ? ಅರ್ಥ ಮಾಡ್ಕೊಡ್ರಿ. ಈ ಸುಳ್ಳು ಅಥವಾ ದಾಖಲೆಗಳು ಕಂಪ್ಲೇಂಟ್ ಪತ್ರ ಬರ್ದೀನಿ ನಾನು. ಅಪ್ಪ 4 ಕಡೆ, ಮಗ ಅಪ್ಪ 7 ಕಡೆ, ಅಲ್ಲ ಮಗ 7 ಕಡೆ, ಅಪ್ಪ 4 ಕಡೆ ಅಂತೇಳಿ ಪತ್ರ ಬರ್ದೀನಿ DC-ಗೆ. ಯಾವುದು ನಿಮಗೆ ಕಾಪಿ ಅನ್ನುವ ಆರೋಪವನ್ನ ಮಾಡಿದಂತ ದೊಡ್ಡಗೌಡ ಪಾಟೀಲ್, ಮಾಜಿ ಶಾಸಕ, ಇವರು ಎಷ್ಟು ಕಡೆ ಇವರು ಸ್ವಂತ ಮತದಾನವನ್ನು ಇಟ್ಕೊಂಡಿದ್ರು. ಲಿಂಗಸೂರು ತಾಲೂಕು ಲೆಕ್ಕಾಳದಲ್ಲಿ ಅಪ್ಪ ಮಗ ಮಿಸ್ಟರ್ ದೊಡ್ಡಗೌಡ ಪಾಟೀಲ್, ರಾಜುಗೌಡ ಪಾಟೀಲ್. ಮತ್ತು ಇಳಕಲ್ ನಗರದಲ್ಲಿ ನೋಡಿ, ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 7,
ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 4. ಆಮೇಲೆ ಸ್ವತಃ ಇವ ಶಾಸಕ ಇದ್ದಾಗ ಇವ 3 ಕಡೆ ಮತದಾನ ಇಟ್ಕೊಂಡಾನ. ಲೆಕ್ಕ್ಯಾಳಲ್ಲಿ ಮತದಾನ ಇಟ್ಕೊಂಡಾನ, ಇಲಕಲ್ ವಾರ್ಡ್ ನಂಬರ್ 2ರಲ್ಲಿ ಮತದಾನ ಇಟ್ಕೊಂಡಾನ, ವಾರ್ಡ್ ನಂಬರ್ 7ರಲ್ಲಿ ಮತದಾನ ಇಟ್ಕೊಂಡಿದ್ದ, ವಾರ್ಡ್ ನಂಬರ್ 6ರಲ್ಲಿ ವಿತ್ ದಾಖಲೆ. ಇದು ಮತಚೋರಿನ. ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಆಗುವಂಥದ್ದು ಹಂತದಲ್ಲಿರುವಂಥದ್ದಕ್ಕೆ ಆರೋಪ ಮಾಡಿ ಮತಚೋರಿ ಅಂದ್ರೆ. ಮತಚೋರಿ ಮೀನ್ಸ್ ವಾಟ್? ಅವನಿಗೆ ಅರ್ಥ ಅವ್ರಿಗೆ ಗೊತ್ತಾಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ? ಚೋರಿ ಅಂದ್ಬಿಟ್ಟ ರಾಜುಗೌಡ ಪಾಟೀಲ್. ಹೌದು ಹೇಳಿದ್ನಲ್ಲ, ಅವನು 7 ಕಡೆ 7 ವಾರ್ಡಲ್ಲಿ ಲೆಕ್ಕ್ಯಾಳಲ್ಲಿ ಮತ್ತು ಪ್ಲಸ್ ಲೆಕ್ಕ್ಯಾಳ, ಲಿಂಗಸೂರು ತಾಲೂಕು ಲೆಕ್ಕ್ಯಾಳಿದು, ಹುನಗುಂದ ತಾಲೂಕು ಲೆಕ್ಕ್ಯಾಳಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹುನಗುಂದ ತಾಲೂಕು ಇಲ್ಕಲ್ಲಾಗ ಮತದಾನ ಇವ್ರದು, ಮತ್ತು ಲೆಕ್ಕ್ಯಾಳಾಗಿ ಇವನು ಹುಟ್ಟು ಊರ್ನಾಗ ಮತದಾನ. ಇಲ್ಕಲ್ಲಾಗ 4 ಕಡೆ, 6 ಕಡೆ, ಲೆಕ್ಕ್ಯಾಳಾಗ 1 ಕಡೆ, 7 ಕಡೆ. ಇವ ಅಪ್ಪ ಲೆಕ್ಕ್ಯಾಳಾಗ 1 ಕಡೆ, ಇಲ್ಲಿ ಇಲ್ಕಲ್ಲ 3 ಕಡೆ ವಿತ್ ದಾಖಲೆ. ಇದು ಕೊಟ್ಟಿದ್ದು ನಾನು ಪತ್ರ ಐತಿ. ನಾನು DC ಅವ್ರಿಗೆ ಬರ್ದೀನಿ, ಉಪವಿಭಾಗಾಧಿಕಾರಿಗೆ ಬರ್ದೀನಿ, ತಹಸೀಲ್ದಾರ್ಗೆ ಬರ್ದೀನಿ. ಇವೆಲ್ಲ ತೆಗ್ಸಿದೀವಿ ಇಲ್ಲ ಅಂತ ಹೇಳೋದ, ತೆಗ್ಸಿದೀವಿ. ಯಾವುದು ಇದು? 2018 ಮಾಡಿದ್ದಿದ್ದು. ಯಾರು? ಅಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಎಷ್ಟು ಕಡೆ ಮಾಡಿದರೋ ಏನೋ ನನ್ನ ಗಮನಕ್ಕೆ ಬಂದಾಗ ನಾನು ಪತ್ರ ಬರೆದು ಅವ್ನು ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿದೆ. ಇವನು ಜನಪ್ರತಿನಿಧಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂಥವ, ಓಟ್ ಚೋರಿ ಬಗ್ಗೆ ಮಾತಾಡುವಂಥ ಹೊಂಟನಲ್ಲ. ಒಟ್ಟು ಚೋರಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇವನಿಗೆ. ಇವನೇ ಇಷ್ಟು ಕಡೆ ಓಟ್ ಇಟ್ಕೊಂಡವ, ಇನ್ನು ಉಳಿದ ಬಗ್ಗೆ ಮಾತಾಡ್ತಾನೆ ಇವ. ಎಷ್ಟು ಇವನಿಗೆ ಅರ್ಹತೆ ಇದೆ, ಅರಿವಿದೆ, ಪ್ರಜ್ಞೆ ಇದೆ ಅನ್ನೋದು ಪ್ರಶ್ನೆ. ಈಗ ನೋಡಿ, ಈಗ ಮುರುಡಿ ಗ್ರಾಮ ಪಂಚಾಯತಿಯಲ್ಲಿ ಆದಂಥದ್ದು ಬಗ್ಗೆ ಅವ್ರು ಮಾತಾಡಿದ್ರು. ಇದೇ 2025, ಯಾವುದೇ ಚುನಾವಣೆ ನಡೆದಿಲ್ಲ, ಮತದಾನನೂ ಹಾಕಿಲ್ಲ ಪಾಪ. ಅವ್ರನ್ನು ಹೊಸ ಮತದಾರರು, ಅವರು 17 ವರ್ಷ ತುಂಬಿದೆ, 18 ವರ್ಷಕ್ಕೆ ವೋಟಿಂಗ್ ಬರ್ಬೋದು ಮುಂದಿನ ಗ್ರಾಮ ಪಂಚಾಯತಿಗೆ. ಈಗ ಬರುತ್ತೆ ಗ್ರಾಮ ಪಂಚಾಯತಿ 18 ತುಂಬತಾವ ಅವರಿಗೆ, ಅವಾಗ ತುಂಬಬಹುದು, ನಮಗೂ ಮತದಾನ ಬರ್ಬೋದು ಅಂತೇಳಿ ಪಾಪ 17 ವರ್ಷಕ್ಕೆ ಅರ್ಜಿ ಕೊಡ್ಬೇಕಂತ ಐತೆ ಅಲ್ಲಿ ಕಾನೂನಲ್ಲಿ, ಅರ್ಜಿ ಸಲ್ಲಿಸ್ಬೋದು. ಅವ್ರು 18ಕ್ಕೆ ಬಂದಿಂದ ವೋಟಿಂಗ್ ಅಧಿಕಾರ ಕೊಡೋದು, ವೋಟಿಂಗ್ ಕಾರ್ಡ್ ಕೊಡೋದು ನಿಮ್ಗೆ. ಅದನ್ನು ಪಾಪ ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಹಾಕ್ಕೊಂಡವ್ರ ಬಗ್ಗೆ ಆರೋಪ ಮಾಡೋದು, ಅದು ಒಬ್ಬ ಕಾಂಗ್ರೆಸ್ನವರು MLA ಬೆಂಬಲ ಮಾತಾಡುವಂಥದ್ದು ಎಷ್ಟು ಸರಿ? ಏನು ಮತದಾನ ಓಟ್ ಚೋರಿ ಇವ್ರು ಮಾಡಿದ್ದಲ್ವ ಕಳ್ತನ? ಇದು 7 ಕಡೆ ಅಪ್ಪ ಮಗ ಇಟ್ಕೊಂಡು ಪಾಪ ಒಬ್ಬ ಸಾಮಾನ್ಯ ಜನ ಅವನು ಮತದಾನ ಹಕ್ಕನ್ನು ಕಳ್ಕೊಬಾರ್ದು ಅಂತೇಳಿ 17 ವರ್ಷಕ್ಕೆ ಅರ್ಜಿ ಕೊಟ್ಟಾನ. ತಪ್ಪೇನಿದೆ? 18 ವರ್ಷಕ್ಕೆ ಅವನು ಪರಿಷ್ಕರಣೆ ಆಗಿ ಅಂತಿಮಗೊಳಿಸ್ತಾರ. ಅಂತಿಮಗೊಳಿಸೇ ಇಲ್ಲಲ್ಲ, ಇನ್ನ ಹಂತದಲ್ಲಿದೆ, ಅದು ಪರಿಶೀಲನೆ ಹಂತದಲ್ಲಿದೆ. ಆ ಪರಿಶೀಲನೆ ಹಂತದಲ್ಲೇ ಓಟ್ ಚೋರಿ ಅಂತೀವ. ಅದಕ್ಕೆ ಅದಕ್ಕೆ ಹೇಳದ್ ನಾನು, ಈ ದಡ್ಡನೆಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಓಟ್ ಚೋರಿ? ಚೋರಿ ಅಲ್ಲ, ಇದ್ದಿದ್ದಲ್ಲಿ ಅದು ಆಗ್ಬೇಕು. ಸುಮ್ಮನೆ ಏನೇನೋ ಆರೋಪ ಮಾಡೋದು ವಿನಾಕಾರಣ ಹೊಂಚೋದು. ಏನು ನಾನು 23ಕ್ಕೆ ಏನಾರು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದೈತಾ ಇದು? ಇವನಿಗೆ ಸಹಿಸಕ್ಕಾಗಲ್ರಿ. ನಾನು ಹೇಳಿದ್ನಲ್ಲ, ಇವನಿಗೆ ಜನರು ಈ ನಮ್ಮನ್ನು ರಿಜೆಕ್ಟ್ ಮಾಡ್ತಾರಂತ ಕನಸು ಮನಸ್ಸಿನಾಗ ವಿಚಾರ ಮಾಡಿದ್ದಿಲ್ಲ. ನಾನು ಭಾರಿ ಅಭಿವೃದ್ಧಿ ಮಾಡಿದ್ದೀನಿ, ಈ ಕ್ಷೇತ್ರ ಜನರನ್ನು ಒಪ್ಕೊಂಡ್ಬಿಟ್ರ ಅದು ಶಾಶ್ವತ ಅಂತ. ಯಾರೂ ಶಾಶ್ವತ ಅಲ್ಲ. ನಾನು ಊಟ ಪಡ್ಕೊಂಡು ಕೂತಿಲ್ಲ, ಇವನು ಊಟ ಪಡ್ಕೊಂಡು ಕುಂದ್ರಾಕಾಗಲ್ಲ. ಇವನು ಟೈಮ್ ಮುಗಿತಾನೆ, ಇವನು ಹೋಗಬೇಕು, ನನ್ನ ಟೈಮ್ ಮುಗಿತಾನೆ, ನಾನು ಜಾಗ ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಬರೋರು ಇರ್ತಾರೆ. ಅದು ಕಾಲ ನಿರ್ಣಯ ಮಾಡುತ್ತೆ, ಜನರು ನಿರ್ಣಯ ಮಾಡ್ತಾರೆ. ಆ ಜನರು ನಿರ್ಣಯ ಮಾಡಿದಂತೆ ನೋಡಿ ಹೋಗ್ಬೇಕಾಗತ್ತೆ ಅಷ್ಟೇ. ಇದನ್ನು ಅರಿವಿಟ್ಕೊಂಡು ನಡೆದ್ರೆ ಭಾಳ ಒಳ್ಳೆಯದು. ಈ ಈಟ ಹೋದ್ರಕ್ಕೋತ ಹೋದ್ರೆ ಹುಚ್ಚನಾಯ ಅನ್ನೋದು ಗ್ಯಾರಂಟಿ. ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಮುರಿಬೇಕು, ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಏನು ಆಡಳಿತ ಕೊಟ್ರಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ. ಅಲ್ಲ, ಇವು ಅವ್ರದ್ದಾದ ದಾಖಲೆ ಅದು. ಈ ದೇವರಾಜ ಮುರಿದ್ರು ಅನ್ನೋದು ಯಾರು? ಏನು ಇದರಲ್ಲಿ ಏನಿದೆ? ಏನು ಬರುತ್ತೆ? ಮುರಿಯುವಂಥದ್ದು ಏನಿದೆ ಇದರಲ್ಲಿ? ಈ ದೇಶದಾಗ ನಡೆಸ್ಯಾರಲಿ ಅವ್ರ ದಾಖಲೆ ಮುರಿದ್ಬಿಟ್ಟೆ, ನೀರು ದಾಖಲೆ ಮುಗಿದು ಬಿಡುತ್ತೆ, ಇಂದಿರಾ ಗಾಂಧಿ ದಾಖಲೆ ಮುರಿದ್ಬಿಟ್ಟೆ. ಏನು ಸಾಧಿಸಿದ್ರಿ? ಇಂದಿರಾ ಗಾಂಧಿ ಮಾಡಿದ್ರು ಮಾಡಕಾತ ಈ ದೇಶಕ್ಕೆ? ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಕೊಟ್ಟಂತ ಕೊಡುಗೆ ಕೊಡಕಾಯ್ತಾ ಇವ್ರ ಕೈಲಿ? ಅವ್ರು ಮಾಡಿದ್ರಲ್ಲೇ ಇವರು ಉಣ್ಣಾಕತ್ತಾರ. ಅವ್ರು ಮಾಡಿದ್ದ ಎಲ್ಲ ಈ ದೇಶಕ್ಕೆ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಮಾಡಿದ್ದ
ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದು. ಇವ್ರು ನರೇಂದ್ರ ಮೋದಿ ಅವ್ರು ಬಂದು ಮಾಡ್ಯಾರ ಏನ್ರಿ ವಿದೇಶಕ್ಕೆ ಅವ್ರು ಮಾಡಿಟ್ಟಿದ್ದೇ ಅಲ್ಲ. ಇಂಡಸ್ಟ್ರಿ ಸಿವಿಲೈಸೇಷನ್ ಆಯ್ತು, ಜೈ ಕಿಸಾನ್ ಜೈ ಜವಾನ ಆಯ್ತು. ಯಾರು ಕೊಟ್ರು ಇವೆಲ್ಲ ಸ್ಲೋಗನ್? ಏನು ಇವ್ರು ಬಂದು ಕೊಟ್ರ? ಇವ್ರು ಮಾಡಕತ್ತಲ್ಲ ಸ್ವಚ್ಛ ಭಾರತ ಅಭಿಯಾನ. ಇವ್ರು ಮಾಡಕತ್ತಿದ್ದು ಒಂದ ಸ್ವಚ್ಛ ಭಾರತ ಅಭಿಯಾನ ಬಿಟ್ಟರೆ ಏನೇನೂ ಇಲ್ಲ. ಸ್ವಚ್ಛನೂ ಆಗಿಲ್ಲ ನಮ್ಮ ದೇಶನ, ಹೊಲಸೆ ಬಿಸಾರ, ಗೊಬ್ಬೆ ಬಿಸಾರ ನಮ್ಮ ದೇಶನ. ಅದರಲ್ಲಿ ಏನೂ ಇಲ್ಲ. ದೇವರಾಜ ಅರಸು ಅವರು ಮಹಾನ್ ನಾಯಕರು, ಹಿಂದುಳಿದ ವರ್ಗದ ನಾಯಕರು, ಒಂದು ಆಡಳಿತವನ್ನು ಕೊಟ್ಟಂಥವ್ರು, ಬಡವರಿಗೆ ನ್ಯಾಯ ಮತ್ತು ಅನೇಕ ಜನಕ್ಕೆ ಉಳವನೆ ಒಡೆಯ ಅಂತ ಕೊಟ್ಟಂಥವ್ರು. ಅದರಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅತ್ಯಂತ ಸ್ವಚ್ಛವಾದ ಆಡಳಿತ, ಬಡವರ ಪರವಾಗಿ, ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಪರವಾಗಿ ಆಡಳಿತವನ್ನು ಕೊಟ್ಟಂಥವ್ರು. ಇವ್ರ ದಾಖಲೆನೇ ಬೇರೆ, ಅವ್ರ ದಾಖಲೆ